ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ಸ್ಟಡಿ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ 4-5 ದಿನದಿಂದ ಈ ಕಮ್ಯುನಿಕೇಷನ್ ಬದಲು ಯಾವುದೇ ವಿಡಿಯೋವನ್ನು ಮಾಡಿಲ್ಲ. ಕಾರಣ ಇಷ್ಟೇ, ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆ ಆಗಿತ್ತು, ಆದ್ದರಿಂದ ಯಾವುದೇ ವಿಡಿಯೋವನ್ನು ಮಾಡಿಲ್ಲ. ಇನ್ನು ಮುಂದೆ ಏನು ಮಾಡೋಣ, ಪ್ರತಿದಿನ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಕಮ್ಯುನಿಕೇಷನ್ ಸಂದರ್ಭದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಯಾನ, ಆ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಹಿಡ್ಕೊಂಡು ಏನು ಮಾಡೋಣ, ಆ ಸಂಪೂರ್ಣ ಕಮ್ಯುನಿಕೇಷನನ್ನು ವಿವರವಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡೋಣ. ಸೊ ಇವತ್ತೇನು, ಇತ್ತೀಚೆಗೆ ರೀಸೆಂಟಾಗಿ ಮಹಾರಾಷ್ಟ್ರದಲ್ಲಿ ತಲಾಟಿ ಎಕ್ಸಾಮ್ದಲ್ಲಿ ಈ ಕಮ್ಯುನಿಕೇಷನ್ ವಿಭಾಗದಿಂದ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗಿದೆ, ಆ ಪ್ರಶ್ನೆಗಳನ್ನು ಬಿಡಿಸುವ ಪ್ರಯತ್ನವನ್ನು ಮಾಡೋಣ. ಕೇವಲ ಪ್ರಶ್ನೆಗಳನ್ನಷ್ಟೇ ಬಿಡಿಸೋದಲ್ಲ, ಆ ಮೂಲಕ ಆ ಕಾನ್ಸೆಪ್ಟ್ಗಳನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನವನ್ನು ಈ ಒಂದು ಸೆಷನ್ನಲ್ಲಿ ಮಾಡೋಣ. ಸೊ ಹಾಗಾದ್ರೆ ಮೊದಲನೇ ಪ್ರಶ್ನೆ ಯಾವ ರೀತಿಯಾಗ್ಯದ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೇಳ್ಯಾನ. ಮೋರೆವರ್ ಡ್ಯಾಶ್ ವಿ ಆರ್ ಕರೆಂಟ್ಲಿ ರನ್ನಿಂಗ್ ಔಟ್ ಆಫ್ ಫ್ಯೂಯಲ್ ಆಟ್ ದ ಮೂಮೆಂಟ್. ಇಲ್ಲಿ ಏನು ಕೇಳ್ಯಾನ, ಮೂಲತಃ ಯಾವ ಪಂಕ್ಚುವೇಷನ್ ಮಾರ್ಕ್ಸನ್ನು ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಅಥವಾ ಡ್ಯಾಶ್ಗಳಲ್ಲಿ ಬರ್ತದ ಅನ್ನೋ ಪ್ರಶ್ನೆಯನ್ನು ಇಲ್ಲಿ ಕೇಳ್ಯಾನ. ಸ್ನೇಹಿತರೆ, ಮೂಲತಃ ಪಂಕ್ಚುವೇಷನ್ ಮಾರ್ಕ್ಗಳಿಂದ ಈ ಒಂದು ವಿಭಾಗದಿಂದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ರೂಪದಲ್ಲಿ ಕ್ವಶನ್ನ ರೈಸ್ ಆಗ್ತಾವು. ಇಲ್ಲಿ ಅದೇ ರೀತಿಯಾಗಿ ಕೇಳ್ಯಾನ. ಇದು ಆ್ಯಕ್ಚುಲಿ ಮಹಾರಾಷ್ಟ್ರದಲ್ಲಿ ನಡೆದ ಈ ತಲಾಟಿ ಎಕ್ಸಾಮ್ದಲ್ಲಿ ಕೇಳಲಾದ ಪ್ರಶ್ನೆ. ಸ್ನೇಹಿತರೆ, ಹಾಗಾದರೆ ಮೋರೆವರ್ ಅಂದರೆ ಇದಲ್ಲದೆ, ಇದರ ಜೊತೆಗೆ ಅಂಥೇಳಿ ಅರ್ಥವನ್ನು ನೀಡ್ತದೆ. ಇದಲ್ಲದೆ ಆಗೋಣ, ಸ್ವಲ್ಪ ಗ್ಯಾಪ್ ಬಿಟ್ಟಾನ. ನೆಕ್ಸ್ಟ್, ವಿ ಆರ್ ಕರೆಂಟ್ಲಿ ರನ್ನಿಂಗ್ ಔಟ್ ಆಫ್ ಫ್ಯೂಯಲ್ ಆಟ್ ದ ಮೂಮೆಂಟ್. ಸದ್ಯ ನಮ್ಮ ಇಂಧನವು ಖಾಲಿಯಾಗುವ ಹಂತಕ್ಕೆ ಬಂದಿದೆ. ಸೊ ಇಲ್ಲಿ ಒಂದೊಂದು ಎಲಿಮಿನೇಷನ್ ಮಾಡಬೇಕಾದ್ರೆ ಫುಲ್ ಸ್ಟಾಪ್ ಅಂದಾನ. ಇಲ್ಲಿ ಫುಲ್ ಸ್ಟಾಪ ಇಲ್ಲಿ ಬರೋಲ್ಲ. ಸೊ ಫುಲ್ ಸ್ಟಾಪ್ ಏನಾಗ್ತದ, ಹೋಗ್ತದೆ. ಯಾಕಂದ್ರೆ ಒಂದು ಸೆಂಟೆನ್ಸ್ ಮುಗಿದ ತಕ್ಷಣ ಆ ವಾಕ್ಯ ಪೂರ್ಣವಾಗಿದೆ ಎಂದು ವ್ಯಕ್ತಪಡಿಸುವ ಉದ್ದೇಶದಿಂದ ಈ ಫುಲ್ ಸ್ಟಾಪನ್ನು ಬಳಸ್ತೇವೆ ನಾವು. ಅದಕ್ಕೆ ಈ ಫುಲ್ ಸ್ಟಾಪ್ ಹೋಯಿತು. ನೆಕ್ಸ್ಟ್, ಎಕ್ಸ್ಕ್ಲಮೇಷನ್ ಮಾರ್ಕ್. ಸ್ನೇಹಿತರೆ, ಎಕ್ಸ್ಕ್ಲಮೇಷನ್ ಮಾರ್ಕ್ ಯಾವುದೇ ಒಂದು ಉದ್ಗಾರವನ್ನು ವ್ಯಕ್ತಪಡಿಸುವ ಉದ್ದೇಶದಿಂದ ಈ ಉದ್ಗಾರವಾಚಕ ಅಥವಾ ಆಶ್ಚರ್ಯ ಸೂಚಕ ಸಿಂಬೋಲನ್ನು ಬಳಸ್ತೇವೆ. ಹಾಗಾಗಿ ಇದರಲ್ಲಿ ಯಾವುದೇ ಕೆಲಸ ಇಲ್ಲ, ಅದಕ್ಕೆ ಒಂದೇ ಆಪ್ಷನ್ ಹೋಗ್ತದೆ. ನೆಕ್ಸ್ಟ್, ಕ್ವಶನ್ ಮಾರ್ಕ್ ಮತ್ತು ಕಾಮಾ ಅದ. ಸಾಮಾನ್ಯವಾಗಿ ನಾವು ಕ್ವಶನ್ ಮಾರ್ಕನ್ನು ಪ್ರಶ್ನೆಗಳನ್ನು ಕೇಳುವಾಗ ಆ ಪ್ರಶ್ನೆ ಅಥವಾ ಆ ವಾಕ್ಯದ ಕೊನೆಯಲ್ಲಿ ಬಳಸ್ತೇವೆ. ಹಾಗಾಗಿ ಈ 2ನೇ ಆಪ್ಷನ್ ಹೋಗ್ತದೆ, 4ನೇ ಆಪ್ಷನ್ ಕಾಮಾ ಕರೆಕ್ಟ್ ಆಗ್ತದೆ. ಮೋರೆವರ್ ಅದಲ್ಲದೆ, ಇದರ ಜೊತೆಗೆ, ಇನ್ನೂ ನಮ್ಮ ಹತ್ತಿರ ಏನದ, ಇಂಧನ ಖಾಲಿಯಾಗುವ ಹಂತಕ್ಕೆ ಬಂದಿದೆ, ಇದನ್ನು ಸೂಚಿಸುವ ಉದ್ದೇಶದಿಂದ ಇಲ್ಲೇನು ಕಾಮನ್ನು ಬಳಸ್ತೇವೆ. ಸೊ ಈಗೇನು ಮಾಡಬೇಕು, ಈ ಪಂಕ್ಚುವೇಷನ್ ಮಾರ್ಕ್ ವಿಭಾಗವನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳೋದು ಅವಶ್ಯಕ. ಇಲ್ಲಿಂದ ಪ್ರಶ್ನೆಗಳು ರೈಸ್ ಆಗ್ಬೋದು. ಓಕೆ ಸ್ನೇಹಿತರೆ, ಹಾಗಾದ್ರೆ ಒಟ್ಟು ಈ ಪಂಕ್ಚುವೇಷನ್ ಮಾರ್ಕ್ಗಳನ್ನು ನೋಡೋದಾದ್ರೆ ಮೊದಲ ಫುಲ್ ಸ್ಟಾಪ್ ಬರ್ತದೆ. ಫುಲ್ ಸ್ಟಾಪ್ ಏನು ಹೇಳ್ತದೆ, ಫುಲ್ ಸ್ಟಾಪ ಸಾಮಾನ್ಯವಾಗಿ ವಾಕ್ಯದ ಕೊನೆಯಲ್ಲಿ ಮತ್ತು ಅಕ್ಷರಗಳ ಸಂಕ್ಷಿಪ್ತ ರೂಪದಲ್ಲಿ ಈ ಫುಲ್ ಸ್ಟಾಪನ್ನು ಬಳಸಲಾಗುತ್ತದೆ. 2 ಜನ ಬಳಸ್ತೇವೆ, ವಾಕ್ಯದ ಕೊನೆಯಲ್ಲಿ ಮತ್ತು ಸಂಕ್ಷಿಪ್ತ ರೂಪ ಅದನ್ನು ಬೇರ್ಪಡಿಸುವ ಸಂದರ್ಭದಲ್ಲಿ ಫುಲ್ ಸ್ಟಾಪನ್ನು ಬಳಸ್ತೇವೆ. ಉದಾಹರಣೆಗಾಗಿ MBBS ಈ ಥರ ಬರೆಯುವಂಥ ಅಬ್ರಿವೇಷನ್ಸ್ ಅಂತೇಳಿ ಏನು ಕರಿತೀವಲ್ಲ, ಅಬ್ರಿವೇಷನ್ಸ್, ಅಲ್ಲಿ ಏನು ಮಾಡ್ತೀವಿ, ಫುಲ್ ಸ್ಟಾಪನ್ನು ಬಳಸ್ತೇವೆ ಮತ್ತು ವಾಕ್ಯದ ಕೊನೆಯಲ್ಲಿ ಬಳಸ್ತೇವೆ. ಇದು ಫುಲ್ ಸ್ಟಾಪ್ ಆಯಿತು. ನೆಕ್ಸ್ಟ್, ಅಲ್ಪ ವಿರಾಮ ಅಥವಾ ಕಾಮಾ. ವಾಕ್ಯವನ್ನು ಓದುವಾಗ ಸ್ವಲ್ಪ ವಿರಾಮ ನೀಡಲು ಮತ್ತು ಯಾವುದೇ ಪಟ್ಟಿಯಲ್ಲಿರುವ 2 ಅಥವಾ 3ಕ್ಕಿಂತ ಹೆಚ್ಚು ಪದಗಳನ್ನು ಬೇರ್ಪಡಿಸುವ ಸಂದರ್ಭದಲ್ಲಿ ನಾವು ಏನು ಮಾಡ್ತೇವೆ, ಈ ಅಲ್ಪ ವಿರಾಮವನ್ನು ಬಳಸ್ತೇವೆ. ಉದಾಹರಣೆಗಾಗಿ ಒಂದು ನಗರಗಳ ಪಟ್ಟಿಯನ್ನು ಮಾಡ್ಲತ್ತೇವೆ, ವಿಜಯಪುರ, ಗುಲ್ಬರ್ಗ, ಬೆಳಗಾವ ಮತ್ತು ಸಿಂದಗಿ. ಈ ರೀತಿಯಾಗಿ ಮಾಡುವ ಮುಂದೆ ಪ್ರತಿಯೊಂದು ನಗರ ಆಗಣ ಏನು ಕೊಡ್ತೇವೆ, ಸ್ವಲ್ಪ ವಿರಾಮ ಅಥವಾ ಅಲ್ಪ ವಿರಾಮವನ್ನು ಕೊಡ್ತೇವೆ. ಇದು ಅಲ್ಪ ವಿರಾಮ ಆಯಿತು. ನೆಕ್ಸ್ಟ್ ಏನು, ಪ್ರಶ್ನಾರ್ಥಕ ಚಿಹ್ನೆ. ಓಕೆ, ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಏನು, ನೇರವಾಗಿ ಪ್ರಶ್ನೆಗಳನ್ನು ಕೇಳುವ ಸಂದರ್ಭದಲ್ಲಿ ಆ ವಾಕ್ಯದ ಕೊನೆಗೆ ಏನು ಮಾಡ್ತೇವೆ, ಪ್ರಶ್ನಾರ್ಥಕ ಚಿಹ್ನೆಯನ್ನು ನೀಡ್ತೇವೆ. ಓಕೆ, ಉದಾಹರಣೆಗಾಗಿ ವಾಟ್ ಈಸ್ ಯುವರ್ ನೇಮ್, ಇದು ಪ್ರಶ್ನೆಯನ್ನು ಕೇಳಿದೆವು, ಕೊನೆಗೆ ಏನು ಮಾಡ್ತೇವೆ, ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಡ್ತೇವೆ. ಓಕೆ, ಎಕ್ಸ್ಕ್ಲಮೇಷನ್ ಮಾರ್ಕ್ ಉದ್ಗಾರ ಸೂಚಕ ಅಥವಾ ಆಶ್ಚರ್ಯ ಸೂಚಕ ಶಬ್ದ ಅಂಥೇಳಿ ಅಥವಾ ಚಿಹ್ನೆ ಅಂಥೇಳಿ ನಾವು ಕರಿತೇವೆ.
ನಮ್ಮ ಹಠಾತ್ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಅದು ಆಶ್ಚರ್ಯ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ದುಃಖ, ಕೋಪ, ಈ ರೀತಿಯ ಹಠಾತ್ ಭಾವನೆಗಳನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಏನು ಮಾಡ್ತೇವೆ, ಆ ಶಬ್ದ ಅಥವಾ ವಾಕ್ಯದ ಕೊನೆಯಲ್ಲಿ ಈ ಎಕ್ಸ್ಕ್ಲಮೇಷನ್ ಮಾರ್ಕನ್ನು ಬಳಸ್ತೇವೆ. ಉದಾಹರಣೆಗಾಗಿ ನೋಡ್ರಿ, ನಮ್ಗೆ ಆಶ್ಚರ್ಯವಾದಾಗ ಏನು ಮಾಡ್ತೇವೆ, ವಾವ್ ಅಂಥೇಳಿ ಬಳಸ್ತೇವೆ. ವಾವ್, ವಾವ್ ಆಗೋಣ ಎಕ್ಸ್ಕ್ಲಮೇಷನ್ ಮಾರ್ಕ್. ನೆಕ್ಸ್ಟ್ ಓ, ಅಲಾಸ್, ಅಲಾಸ್ ಆಗಿರ್ಬೋದು, ಹುರ್ರೆ ಆಗಿರ್ಬೋದು, ಹುರ್ರೆ ಆಗಿರ್ಬೋದು, ಈ ರೀತಿಯ ಶಬ್ದಗಳು ಬಂದಾಗ ಶಬ್ದದ ಕೊನೆಗೆ ಏನು ಮಾಡ್ತೇವೆ, ಎಕ್ಸ್ಕ್ಲಮೇಷನ್ ಮಾರ್ಕನ್ನು ಬಳಸ್ತೇವೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಯಾವುದು, ನೆಕ್ಸ್ಟ್ ಅಪಾಸ್ಟ್ರೋಫಿಯನ್ನು ಎಲ್ಲಿ ಬಳಸ್ತೇವೆ. ಅಪಾಸ್ಟ್ರೋಫಿಯನ್ನು ಸಾಮಾನ್ಯವಾಗಿ ಒಡೆತನವನ್ನು ಸೂಚಿಸುವಾಗ, ಸಪೋಸ್ ಈ ಒಂದು ಪೆನ್ ಅದಿದು, ಈ ಪೆನ್ನ ಯಾರ್ದು ಅಂತ ಒಡೆತನವನ್ನು ಸೂಚಿಸುವಾಗ ಏನು ಮಾಡ್ತೇವೆ, ಈ ಅಪಾಸ್ಟ್ರೋಫಿಯನ್ನು ಬಳಸ್ತೇವೆ. ಉದಾಹರಣೆಗೆ ವಿನೋದನು ವ್ಯಕ್ತಿ ಅದಾನ, ಈ ಪೆನ್ ಏನದ, ವಿನೋದನ ಪೆನ್ ಅದ. ಸೊ ವಿನೋದ್ಸ್ ಪೆನ್ ಏನು ಕರಿತೀವಲ್ಲ, ಅಲ್ಲಿ ಅಪಾಸ್ಟ್ರೋಫಿಯನ್ನು ಬಳಸ್ತೇವೆ ಒಡೆತನವನ್ನು ಸೂಚಿಸುವಾಗ. ಓಕೆ, ವಿನೋದನ ಪೆನ್, ಇಲ್ಲಿ ಒಡೆತನವನ್ನು ಸೂಚಿಸುವಾಗ ಅಪಾಸ್ಟ್ರೋಫಿಯನ್ನು ಬಳಸ್ತೇವೆ. ನೆಕ್ಸ್ಟ್ ಎಲ್ಲಿ ಬಳಸ್ತೇವೆ, ಸಂಕ್ಷಿಪ್ತ ರೂಪವನ್ನು ಮಾಡುವಾಗ. ಉದಾಹರಣೆಗೆ ಸಾಮಾನ್ಯವಾಗಿ ಡು ನಾಟ್ ಅನ್ನೋ ಶಬ್ದ ಇರ್ತದೆ, ಡು ನಾಟ್, ಇದನ್ನು ಸಂಕ್ಷಿಪ್ತ ರೂಪದಲ್ಲಿ ಡೋಂಟ್ ಅಂತೇಳಿ ಬರಿತೇವೆ. ಇಲ್ಲಿ ಕೂಡ ಏನು ಅಪಾಸ್ಟ್ರೋಫಿಯನ್ನು ಬಳಸ್ತೇವೆ. ಸೊ ಈ ರೀತಿಯಾಗಿ ನಾವು ವಿವಿಧ ಪಂಕ್ಚುಯಾಲಿಟಿಗಳನ್ನು ಆ ವಾಕ್ಯಕ್ಕೆ ಅರ್ಥ ಬರುವ ಉದ್ದೇಶದಿಂದ ಏನು ಮಾಡ್ತೇವೆ, ಬಳಸ್ತೇವೆ. ಈ ಪಂಕ್ಚುವೇಷನ್ ಮಾರ್ಕನ್ನು ಅಥವಾ ಈ ಚಿಹ್ನೆಗಳನ್ನು ಬಳಸುವುದರಿಂದ ಏನಾಗ್ತದೆ, ಆ ವಾಕ್ಯಕ್ಕೆ ವಿಶೇಷ ಅರ್ಥ ಬರ್ತದೆ. ಓಕೆ, ಇದು ಮೊದಲನೇ ಪ್ರಶ್ನೆ ಆಯಿತು. ನೆಕ್ಸ್ಟ್ ಎರಡನೇ ಪ್ರಶ್ನೆ ಸ್ನೇಹಿತರೆ, ಆ್ಯಸ್ ಇಟ್ ಈಸ್ ಇದೇ ಪ್ರಶ್ನೆಯನ್ನು ಕೇಳಲಾಗಿದೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆ್ಯಂಟೋನಿಮ್ ಆಫ್ ದ ಗಿವನ್ ವರ್ಡ್ ಓವರ್ ಬೀರಿಂಗ್. ಓವರ್ ಬೀರಿಂಗ್ ದ ಆ್ಯಂಟೋನಿಮ್ ಅಂತ ಕೇಳ್ಯಾನ. ಓಕೆ ಸ್ನೇಹಿತರೆ, ಮೂಲತಃ ಈ ಓವರ್ ಬೀರಿಂಗ್ ಅಂದರೆ ಏನು, ದಬ್ಬಾಳಿಕೆ, ದಬ್ಬಾಳಿಕೆ ಅನ್ನುವ ಅರ್ಥವನ್ನು ಸೂಚಿಸ್ತದೆ. ಓಕೆ, ಹಾಗಾದರೆ ಗ್ರೀಡಿ ಅಂದರೆ ಏನು, ಹಂಬಲ್, ಸೆಲ್ಫಿಶ್, ಕ್ಯಾಂಡಿಡ್, ಈ 4 ಆಪ್ಷನ್ಗಳನ್ನು ಕೊಟ್ಟಾನ. ನೋಡ್ರಿಲ್ಲಿ, ಇದು ದಬ್ಬಾಳಿಕೆ ಆದಂತ ಹೇಳಿ. ಗ್ರೀಡಿ ಅಂದರೆ ಏನು, ದುರಾಶೆ. ಓಕೆ, ದುರಾಶೆ ಆಗಿರ್ಬೋದು, ಲೋಬಿ, ಈ 2 ಅರ್ಥವನ್ನು ಕೊಡ್ತಾವೆ. ಈ ಗ್ರೀಡಿಗೆ ನಾವು ಮತ್ತೆ ಏನು ಅನ್ಬೋದು, ಇದರ ಸಿನೋನಿಯಮ್ಸ್ ಅಂದ್ರೆ ಅವೇರಿಸಿಯಸ್, ಇದು ಕೂಡ ಲೋಬಿ ಅನ್ನೋ ಅರ್ಥವನ್ನು ಸೂಚಿಸ್ತದೆ. ಇದಕ್ಕೆ ವಿರುದ್ಧಾರ್ಥಕ ನೋಡಿದೆವು ಅಂದ್ರೆ ಜನರಸ್, ಉದಾರಿ ಅಂತೇಳಿ ನಾವು ಕರಿತೀವಿ. ಉದ್ರಿ ಅಲ್ಲ, ಉದಾರಿ. ಓಕೆ, ಇದು ಜನರಸ್ ಆಯಿತು. ನೆಕ್ಸ್ಟ್ ಹಂಬಲ್. ಹಂಬಲ್ ಅಂದರೆ ವಿನಮ್ರ. ವಿನಮ್ರಕ್ಕೆ ಸಮಾನಾರ್ಥಕ ಶಬ್ದ ಯಾವುದು, ಹ್ಯುಮಿಲಿಟಿ. ಓಕೆ, ಹಂಬಲ ಹ್ಯುಮಿಲಿಟಿ ಆಯಿತು. ಮಾಡೆಸ್ಟ್ ಅಂತೇಳಿ ಕರಿತೀವಿ ನಾವು, ಮಾಡೆಸ್ಟ್, ವಿನಮ್ರ, ವಿನಯಶೀಲ. ಸೊ ನೆಕ್ಸ್ಟ್ ಮೀಕ್ ಅಂತೇಳಿ ಕರಿತೀವಿ. ಸೊ ನಮ್ಗೆ ಹಂಬಲ್ ಅಂದರೆ ಏನು, ಹ್ಯುಮಿಲಿಟಿ ಆಯಿತು, ಮಾಡೆಸ್ಟ್ ಆಯಿತು, ಮೀಕ್ ಆಯಿತು. ಈ ರೀತಿ ಒಂದಕ್ಕಿಂತ ಹೆಚ್ಚು ಶಬ್ದಗಳನ್ನು ಹೇಳುವ ಉದ್ದೇಶ ಇಷ್ಟೇ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳಲ್ಲಿ ಹಂಬಲ್ ಅನ್ನೋದು ಬರ್ತಂದ್ರೆ ಹ್ಯುಮಿಲಿಟಿ ಅಂತೇಳಿ ಗೊತ್ತಿರಬೇಕು, ಮಾಡೆಸ್ಟ್ ಅಂತ ಗೊತ್ತಿರಬೇಕು, ಅಥವಾ ಮೀಕ್ ಅಂತೇಳಿ ಗೊತ್ತಿರಬೇಕು. ಓಕೆ, ಇದು ಸಮಾನಾರ್ಥಕ ಆಯಿತು. ನೆಕ್ಸ್ಟ್ ಇದರ ವಿರುದ್ಧಾರ್ಥಕ ಶಬ್ದಗಳು. ವಿರುದ್ಧಾರ್ಥಕ ಯಾವುದಂದ್ರೆ ಆ್ಯರೋಗಂಟ್, ಭಾಳ ಹಠಮಾರಿ ಅಂತೇಳಿ ನಾವು ಕರಿತೀವಿ. ಸ್ಟಬರ್ನ್ ಅನ್ಬೋದು, ಸ್ಟಬ್ಬರ್ನ್, ಇವು ವಿರುದ್ಧಾರ್ಥಕ ಶಬ್ದಗಳು. ಸ್ನೇಹಿತರೆ, ಸ್ಟಬ್ಬರ್ನ್ ಅನ್ನೋ ಶಬ್ದ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಕೇಳಲಾಗಿದೆ. ಭಾಳ ಇಂಪಾರ್ಟೆಂಟ್ ಶಬ್ದ ಇದು, ಸ್ಟಬರ್ನ್. ಓಕೆ, ಇದು ಹಂಬಲ್ ಆಯಿತು. ನೆಕ್ಸ್ಟ್ ಸೆಲ್ಫಿಶ್ ಅಂದ್ರೆ ಗೊತ್ತದ ನಮ್ಗೆ, ಸ್ವಾರ್ಥ, ಸ್ವಕೇಂದ್ರಿತ ವ್ಯಕ್ತಿ, ಅವನನ್ನು ಸೆಲ್ಫಿಶ್ ಅಂತೇಳಿ ಕರಿತೀವಿ. ಇದಕ್ಕೆ ಸಮಾನಾರ್ಥಕ ಶಬ್ದ ಸಿನೋನಿಮ್ಸ್ ಯಾವಂದ್ರೆ ಸೆಲ್ಫ್ ಸೆಂಟರ್ಡ್, ತಂದನ್ನು ಅಷ್ಟೇ ತಾ ವಿಚಾರ ಮಾಡ್ತಾನೆ, ಅವ್ಗೆ ಏನಂತ ಕರಿತೀವಿ, ಸೆಲ್ಫಿಶ್ ಅಥವಾ ಸೆಲ್ಫ್ ಸೆಂಟರ್ಡ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇದರ ಆ್ಯಂಟೋನಿಮ್ಸ್ ಅಥವಾ ವಿರುದ್ಧಾರ್ಥಕ ಶಬ್ದ ಯಾವುದು, ಸೆಲ್ಫ್ಲೆಸ್ ಅಥವಾ ನಿಸ್ವಾರ್ಥ ಅಂತೇಳಿ ನಾವು ಕರಿತೀವಿ. ನಿಸ್ವಾರ್ಥವಾಗಿ ಸೇವೆ ಮಾಡುವವರನ್ನು ನಾವು ನಿಸ್ವಾರ್ಥ ಸೇವೆ ಅಥವಾ ಸೆಲ್ಫ್ಲೆಸ್ ಸರ್ವಿಸ್ ಅಂತೇಳಿ ಕರಿತೀವಿ. ಇನ್ನೊಂದು ಶಬ್ದ ಇದು ಭಾಳ ಇಂಪಾರ್ಟೆಂಟ್, ಅಲ್ಟ್ರುಯಿಸ್ಟಿಕ್. ಈ ಶಬ್ದ ನೆನ್ಪಿಡ್ರಿ ನೀವು. ಅಲ್ಟ್ರುಯಿಸ್ಟಿಕ್ ಅಂದರೆ ಪರೋಪಕಾರ. ನೋಡ್ರಿ, ಇಲ್ಲಿ ಸೆಲ್ಫಿಶ್ ಅಂದ್ರೆ ಸ್ವಾರ್ಥ, ಅಲ್ಟ್ರುಯಿಸ್ಟಿಕ್ ಅಂದ್ರೆ ಪರೋಪಕಾರ, ಒಂದಕ್ಕೊಂದು ವಿರುದ್ಧದವು.
ಅಲ್ಟ್ರುಯಿಸ್ಟಿಕ್ ಅಂದ್ರೇನು? ಪರೋಪಕಾರ, ಮತ್ತೊಬ್ಬರ ಬಗ್ಗೆ ವಿಚಾರ ಮಾಡುವವನು ಯಾರು? ಪರೋಪಕಾರಿ, ಅಲ್ಟ್ರುಯಿಸ್ಟಿಕ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕ್ಯಾಂಡಿಡ್. ಸ್ನೇಹಿತರೆ, ಕ್ಯಾಂಡಿಡ್ ಅಂದರೆ ಫ್ರ್ಯಾಂಕ್. ಇತ್ತೀಚೆಗೆ ಭಾಳ ಟ್ರೆಂಡ್ ಅದಿದು. ಏನು? ಕ್ಯಾಂಡಿಡ್ ಫೋಟೋ ಅಂತೇಳಿ ನಾವು ಕರಿತೀವಿ. ಕ್ಯಾಂಡಿಡ್ ಫೋಟೋ, ಆತ ಫೋಟೋಗ್ರಾಫರ್ ಕಡೆ ಅಥವಾ ಫೋಟೋ ಹೊಡೆಯೋರ ಕಡೆ ನೋಡೋದೇ ಇಲ್ಲ, ಯಾಕಡ್ರೆ ನೋಡೋದು ಯಾಕಡ್ರೆ ಫೋಟೋ ತೆಗೆದು, ಇದು ಕ್ಯಾಂಡಿಡ್ ಫೋಟೋ ಅಂತೇಳಿ ಕರಿತೀವಿ. ಫ್ರ್ಯಾಂಕ್ ಫೋಟೋ ಅಂದರೆ ಕ್ಯಾಂಡಿಡ್ ಫೋಟೋ. ಫ್ರ್ಯಾಂಕ್ ಇದು ಸಮಾನಾರ್ಥಕ ಆಯಿತು, ಫ್ರ್ಯಾಂಕ್. ನೆಕ್ಸ್ಟ್ ಆನೆಸ್ಟ್. ನೋಡ್ರಿ, ಎಕ್ಸಾಕ್ಟಾಗಿ ಅದೇ ಮೀನಿಂಗ್ ಇಲ್ಲ, ಅರ್ಥ ಸಮಾನವಾಗಿರಬೇಕು, ಒಂದೇ ಅರ್ಥವನ್ನು ಸೂಚಿಸಬೇಕು. ಆನೆಸ್ಟ್, ಕ್ಯಾಂಡಿಡ್, ಆನೆಸ್ಟ್ ಇವು ಸಮಾನಾರ್ಥಕ ಶಬ್ದ ಅದು. ನೆಕ್ಸ್ಟ್ ಡಿಸೈಡ್ಫುಲ್ ಅಂತೇಳಿ ಬರ್ತದೆ. ಡಿಸೈಡ್ಫುಲ್ ಅಂದ್ರೆ ಏನು? ಮೋಸ ಮಾಡುವುದು, ಸುಳ್ಳು ಹೇಳುವುದು, ಇವೆಲ್ಲ ಡಿಸೈಡ್ಫುಲ್. ಓಕೆ, ಇದು ಕ್ಯಾಂಡಿಡ್ ಆಯಿತು. ಆದರೆ ಇಲ್ಲಿ ಏನು ಕೇಳ್ಯಾನ? ಓವರ್ ಬೀರಿಂಗ್ ಅಂದರೆ ದಬ್ಬಾಳಿಕೆಗೆ ವಿರುದ್ಧಾರ್ಥಕ ಶಬ್ದ ಕೇಳ್ಯಾನ. ಯಾವುದಂದ್ರೆ ಹಂಬಲ. ಓಕೆ, ತಿಳಿಯಿತು. ನೆಕ್ಸ್ಟ್ ಕ್ವಶನ್. ಸ್ನೇಹಿತರೆ, ಮುಂದಿನ ಪ್ರಶ್ನೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದ್ಯಾಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ಡ್ ಸೆಗ್ಮೆಂಟ್ ಇನ್ ದ ಗಿವನ್ ಸೆಂಟೆನ್ಸ್. ನೋಡಿರಿ, ಈ ಸೆಂಟೆನ್ಸ್ ಒಳಗೆ ಅಂಡರ್ಲೈನ್ಡ್ ಅಥವಾ ಬೋಲ್ಡ್ ಏನು ಮಾಡ್ಯವಲ್ಲ ಅದರ ಜಾಗನಾಗ ಯಾವ ಶಬ್ದವನ್ನು ಹಾಕಬೇಕು ಅಂತ ಕೇಳ್ಯಾನ. ದ ಕಂಪನಿ ಹ್ಯಾಸ್ ಕನ್ಸಿಸ್ಟೆಂಟ್ಲಿ ಬೀಯಿಂಗ್ ಔಟ್ ಪರ್ಫಾರ್ಮಿಂಗ್ ಇಟ್ಸ್ ಕಾಂಪಿಟೇಟರ್ಸ್ ಇನ್ ದ ಮಾರ್ಕೆಟ್ ಫಾರ್ ದ ಪಾಸ್ಟ್ 5 ಕ್ವಾರ್ಟರ್ಸ್. ಇದು ಮೂಲತಃ ಟೆನ್ಸ್ ಭಾಗದಿಂದ ಕೇಳಲಾದ ಪ್ರಶ್ನೆ. ಏನು ಕೇಳ್ಯಾನ? ಕಂಪನಿ ಹ್ಯಾಸ್ ಕನ್ಸಿಸ್ಟೆಂಟ್ಲಿ ಬೀಯಿಂಗ್. ಇದು ಅಲ್ಲ, ಈ ಜಾಗನಾಗ ಕೆಳಗಿನ ಈ 4 ಆಪ್ಷನ್ಗಳಲ್ಲಿ ಯಾವ ಫ್ರೇಸ್ ಅಥವಾ ಯಾವ ವಾಕ್ಯವನ್ನು ಸೇರಿಸಬಹುದು ಅಂತ ಕೇಳ್ಯಾನ. ಓಕೆ, ಈಸ್ ಕನ್ಸಿಸ್ಟೆಂಟ್ಲಿ ಬೀಯಿಂಗ್, ಹ್ಯಾಡ್ ಕನ್ಸಿಸ್ಟೆಂಟ್ಲಿ ಬೀಯಿಂಗ್, ವಾಸ್ ಕನ್ಸಿಸ್ಟೆಂಟ್ಲಿ, ಹ್ಯಾಸ್ ಕನ್ಸಿಸ್ಟೆಂಟ್ಲಿ ಬೀನ್. ಓಕೆ, ನೋಡ್ರಿ, ಇದು ಯಾವ ಟೆನ್ಸ್ ಅದ ಅನ್ನೋದು ಗುರುತಿಸುವುದು ಮೊದಲ, ಆಮೇಲೆ ಏನು ಮಾಡೋದು, ಯಾವುದು ಇದರಲ್ಲಿ ಸೂಕ್ತ ಅಂತ ಅನ್ನೋದು ನೋಡಬೇಕು. ಓಕೆ, ಕಂಪನಿ ಹ್ಯಾಸ್ ಕನ್ಸಿಸ್ಟೆಂಟ್ಲಿ ಬೀಯಿಂಗ್ ಔಟ್ ಪರ್ಫಾರ್ಮಿಂಗ್. ವರ್ಬ್ ಯಾವುದದ? ಔಟ್ ಪರ್ಫಾರ್ಮಿಂಗ್ ವರ್ಬ್. ಇಲ್ಲಿ ವರ್ಬ್ V1 ಪ್ಲಸ್ ING ಫಾರ್ಮ್ದಾಗದ. ಓಕೆ, V1 ಪ್ಲಸ್ ING. ಇಲ್ಲೇನು ಕೊಟ್ಟಾನ? ಹ್ಯಾಸ್ ಕೊಟ್ಟಾನ. ಹ್ಯಾಸ್ ಅಂದ್ರೆ ಮೂಲತಃ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಯಿತು. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಯಿತು, ಸಿಂಗುಲರ್ ಆಯಿತು, ಥರ್ಡ್ ಪರ್ಸನ್ ಸಿಂಗುಲರ್. ಹಿ ಅಂದ್ರೆ ಥರ್ಡ್ ಪರ್ಸನ್ ಸಿಂಗುಲರ್. ಓಕೆ, ಆದ್ರೆ ವರ್ಬ್ ಎದುರಾಗದ V1 ಪ್ಲಸ್ ING ಒಳಗದ. ಇನ್ನೊಂದು ಏನು ಗಮನಿಸ್ಬೇಕು ನಾವು, ಫಾರ್ ಅಂದಾನ, ಫಾರ್ ದ ಪಾಸ್ಟ್ 5 ಇಯರ್ಸ್. ಇಲ್ಲಿ ನಿಮಗೆಲ್ಲರಿಗೂ ಒಂದು ಗೊತ್ತಿರಬೇಕು, ಪ್ರಿಪೋಸಿಷನ್ನಲ್ಲಿ ಮುಖ್ಯವಾಗಿ ಫಾರ್ ಮತ್ತು ಸಿನ್ಸ್ 2 ಬರ್ತಾವೆ. 2 ಬರಲ್ಲ, ಇವು 2 ಪ್ರಮುಖ ಅದಾವು. ಈ ಫಾರ್ ಮತ್ತು ಸಿನ್ಸ್ ಬಂದಾಗ ಯಾವ ಟೆನ್ಸನ್ನು ಸಾಮಾನ್ಯವಾಗಿ ಬಳಸಲಾಗ್ತದೆ ಅಂದ್ರೆ, ಸಾಮಾನ್ಯವಾಗಿ 4 ಟೆನ್ಸ್ಗಳನ್ನು ಬಳಸ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಈ 4 ಟೆನ್ಸ್ಗಳನ್ನು ಸಾಮಾನ್ಯವಾಗಿ ಬಳಸ್ತೀವಿ. ಯಾವಾಗ? ಫಾರ್ ಮತ್ತು ಸಿನ್ಸ್ ಬಂದಾಕ್ರ. ಫಾರ್ ಯಾವಾಗ ಬಳಸ್ತೀವಿ? ನಿರ್ದಿಷ್ಟವಾಗಿ ಪಾಯಿಂಟ್ ಆಫ್ ಪೀರಿಯಡ್. ಇದು ಮೂಲತಃ ಈ ಪ್ರಶ್ನೆಗೆ ಸಂಬಂಧ ಇಲ್ಲ, ಆದ್ರೂ ಯಾಕೆ ಹೇಳತ್ತೀನಿ ಅಂದ್ರೆ, ಇಲ್ಲಿ ಫಾರ್ ಮತ್ತು ಸಿನ್ಸ್ ನಡುವಿನ ಕನ್ಫ್ಯೂಷನ್ ದೂರ ಆಗಬೇಕು. ಉದಾಹರಣೆಗಾಗಿ 5 ವರ್ಷ ಅಂದಾನ, 5 ವರ್ಷದ ಒಂದು ಅವಧಿಯನ್ನು ಕೊಟ್ಟಾಕ್ರೆ ಯಾವ್ದು ಬಳಸಬೇಕು? ಫಾರನ್ನು ಬಳಸಬೇಕು. ಡ್ಯೂರೇಷನ್ ಅಂತೇಳಿ ನಾವು ಕರಿತೀವಿ, ಆವಾಗ ಫಾರ್. ಸಿನ್ಸ್ ಯಾವಾಗ ಬಳಸ್ತೀವಿ? ಪಾಯಿಂಟ್ ಆಫ್ ಟೈಮ್. ನಿರ್ದಿಷ್ಟ ಅವಧಿಯನ್ನು ಹೇಳ್ಯಾನ, ಅಂಥ ಸಂದರ್ಭದಲ್ಲಿ ಸಿನ್ಸನ್ನು ಬಳಸ್ತೀವಿ. ಉದಾಹರಣೆಗಾಗಿ ಸಿನ್ಸ್ 20 ಇಯರ್ಸ್ 20 ವರ್ಷ ಅಂಥೇಳಿ ನಿರ್ದಿಷ್ಟ ಟೈಮನ್ನು ಕೊಟ್ಟಾನ, ಆ ಸಂದರ್ಭದಲ್ಲಿ ಸಿನ್ಸನ್ನು ಬಳಸ್ತೀವಿ. ಓಕೆ, ಹಾಗಾಗಿ ಫಾರ್ ಅಂತ ಬಂದಾಗ 4 ಟೆನ್ಸನ್ನು ಬಳಸಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಹಾಗಾದರೆ ಇಲ್ಲಿ ಈಸ್ ಕನ್ಸಿಸ್ಟೆಂಟ್ಲಿ ಬೀಯಿಂಗ್ ಅನ್ನೋದು ಎಲಿಮಿನೇಟ್ ಆಯಿತು. ನೆಕ್ಸ್ಟ್ ಹ್ಯಾಡ್ ಕನ್ಸಿಸ್ಟೆಂಟ್ಲಿ ಇರಲಿ, ವಾಸ್ ಅನ್ನೋದು ತಪ್ತದೆ. ಯಾಕಂದ್ರೆ ನಮಗೆ ಹ್ಯಾವ ಹ್ಯಾಸ್ರೇ ಬರಬೇಕು, ಹ್ಯಾಸ್ ಬೀನ್ರೇ ಬರಬೇಕು, ಅಥವಾ ಹ್ಯಾಡ್ ಬರಬೇಕು ಅಥವಾ ಹ್ಯಾಡ್ ಬೀನ್ರೇ ಬರಬೇಕು. ಓಕೆ, ಇವೆರಡು ಹೋದು.
ಹ್ಯಾಡ್ ಕನ್ಸಿಸ್ಟೆಂಟ್ಲಿ, ಹ್ಯಾಸ್ ಕನ್ಸಿಸ್ಟೆಂಟ್ಲಿ, ಬೀನ್. ಈಗ ನೋಡ್ರಿ ಇಲ್ಲಿ V1 ಪ್ಲಸ್ ING ಅದ. V1 ಪ್ಲಸ್ ING ಅದಕ್ಕೇನು ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇರಬೇಕು, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇರಬೇಕು. ಯಾಕೆ ಅನ್ನೋದು ಹೇಳಿ. V1 ಪ್ಲಸ್ ING ಸಾಮಾನ್ಯವಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ನಲ್ಲಿ V1 ಪ್ಲಸ್ ING ಬರ್ತದೆ ವರ್ಬಿಗೆ. ವರ್ಬ್ ಪ್ಲಸ್ ING ಫಾರ್ಮ್ದಾಗ ಇರ್ತದೆ. ಅದೇ ರೀತಿಯಾಗಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ನಲ್ಲಿ ING ಫಾರ್ಮ್ದಾಗ ಇರ್ತದೆ ವರ್ಬ. ಸೊ ಅದಕ್ಕೆ ಇದ್ರಾಗ ನೋಡೋಣ. ಇದು ಸಾಮಾನ್ಯವಾಗಿ ಏನಾಯಿತು, ಹ್ಯಾಡ್ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಆಯಿತು. ಬಟ್ ಈ ಪಾಸ್ಟ್ ಪರ್ಫೆಕ್ಟ್ ಮುಂದೆ V1 ಪ್ಲಸ್ ING ನೀಡಿರೋದ್ರಿಂದ ಇದು ಏನಾಗ್ತದೆ, ತಪ್ಪಾಗ್ತದೆ. ಸೊ ಹ್ಯಾಸ್ ಕನ್ಸಿಸ್ಟೆಂಟ್ಲಿ ಬೀನ್ ಅನ್ನೋದು ಏನಾಗ್ತದೆ, ಕರೆಕ್ಟ್ ಆಗ್ತದೆ. ಇನ್ನೊಂದು ಟ್ರಿಕ್ಸ್ ಹೇಳೋದಂದ್ರೆ ಇಲ್ಲಿ ಫಾರ್ ಅಥವಾ ಸಿನ್ಸ್ ಬಂದಾಕ್ರೆ ಸಾಮಾನ್ಯವಾಗಿ ಏನು ಮಾಡಿರಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಥವಾ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಯೂಸ್ ಮಾಡಿರಿ. ಇದೇನಾಯಿತು ಈ ಪ್ರಶ್ನೆಗೆ ಉತ್ತರ. ಓಕೆ, ಇದ್ರಾಗ ಏನರ ತಿಳಿಲಿಕ್ಕಂದ್ರೆ ನೀವೇನು ಮಾಡಿರಿ, ಕಮೆಂಟ್ ಹಾಕಿರಿ. ಅದನ್ನೇನು ಮಾಡೋಣ, ಆ ವಿವರಣೆಯನ್ನು ಮುಂದಿನ ವಿಡಿಯೋದಲ್ಲಿ ಮೊದಲು ಎಕ್ಸ್ಪ್ಲನೇಷನ್ ಮಾಡುವ ಮೂಲಕ ಮುಂದಿನ ಕ್ಲಾಸನ್ನು ಮಾಡುವ ಪ್ರಯತ್ನವನ್ನು ಮಾಡೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. ದ ಆಡಿಯನ್ಸ್ ಹ್ಯಾಸ್ ಗಿವನ್ ಇಟ್ಸ್ ಒಪಿನಿಯನ್. ಓಕೆ, ಕ್ವಶನ್ ಟ್ಯಾಗ್ ಕೇಳೋಣ. ಡಿಡಂಟ್ ದೇ, ಇಸಂಟ್ ಇಟ್, ಆರಂಟ್ ದೇ, ಹ್ಯಾಸಂಟ್ ಇಟ್. ಓಕೆ ಸ್ನೇಹಿತರೆ, ಈ ಕ್ವಶನ್ ಟ್ಯಾಗ್ಗಳನ್ನು ಕೇಳೋದು ಸಾಮಾನ್ಯ. 1-2 ಪ್ರಶ್ನೆಗಳು ಬಂದೇ ಬರ್ತಾವೆ. ಸೊ ಕ್ವಶನ್ ಟ್ಯಾಗ್ ಅಂದರೆ ಏನು? ಸಾಮಾನ್ಯವಾಗಿ ವಾಕ್ಯ ಕರ್ತರಿ ಪ್ರಯೋಗನಲ್ಲಿರ್ತದೆ. ಓಕೆ, ಕರ್ತರಿ ಪ್ರಯೋಗನಲ್ಲಿರ್ತದೆ. ಈಗ ಒಂದು ವಾಕ್ಯವನ್ನು ಕೇಳೋಣ, ಆ ವಾಕ್ಯಕ್ಕೆ ಟ್ಯಾಗ್ ಹಾಕೋದು ಅಂತೇಳಿ ಕರಿತೇವೆ ನಾವು. ಟ್ಯಾಗ್ ಹಾಕೋದು, ಯಾವುದೇ ವಾಕ್ಯಕ್ಕೆ ಟ್ಯಾಗ್ ಹಾಕುವಾಗ ಮೊದಲು ನಾವೇನು ಮಾಡಬೇಕು, 3 ನಿಯಮಗಳನ್ನು ಪಾಲಿಸಬೇಕು. ಎಷ್ಟು? 3 ನಿಯಮಗಳನ್ನು ಪಾಲಿಸಬೇಕು. ಮೊದಲನೇದೇನು, ಹೆಲ್ಪಿಂಗ್ ವರ್ಬನ್ನು ನೋಡಿರಿ. ಓಕೆ, ಆಡಿಯನ್ಸ್ ಹ್ಯಾಸ್ ಗಿವನ್ ಇಟ್ಸ್ ಒಪಿನಿಯನ್. ಹೆಲ್ಪಿಂಗ್ ವರ್ಬ್ ಯಾವುದಾಯಿತು? ಹ್ಯಾಸ್ ಆಯಿತು. ಹ್ಯಾಸ್ ಹೆಲ್ಪಿಂಗ್ ವರ್ಬ್ ಆಯಿತು. ಓಕೆ, 1ನೇದಾಯಿತು ನಿಯಮ. 2ನೇ ನಿಯಮ, ವಾಕ್ಯ ಪಾಸಿಟಿವ್ ಅದೋ ಅಥವಾ ನೆಗೆಟಿವ್ ಅದೋ ನೋಡಿರಿ. ಆಡಿಯನ್ಸ್ ಹ್ಯಾಸ್ ಗಿವನ್ ಇಟ್ಸ್ ಒಪಿನಿಯನ್ ಪಾಸಿಟಿವ್ ಅದ. ಓಕೆ, ಯಾವ ರೀತಿಯಾಗಿ ಪಾಸಿಟಿವ್ ಮತ್ತು ನೆಗೆಟಿವನ್ನು ಕಂಡುಹಿಡಿಬೇಕಂದ್ರೆ ವಾಕ್ಯದಲ್ಲಿ ನಾಟ್ ಆಗಿರ್ಬೋದು, ಸ್ಯಾಲ್ ನಾಟ್, ಶುಡ್ ನಾಟ್ ಅಥವಾ ಡು ನಾಟ್, ಈ ರೀತಿಯಾಗಿ ನಾಟ್ ಅನ್ನೋ ಶಬ್ದ ಬಂದಿತ್ತಂದ್ರೆ ಅದನ್ನು ನೆಗೆಟಿವ್ ಅಂತೇಳಿ ಕರಿತೀವಿ, ಇಲ್ದಿದ್ರೆ ಅದನ್ನು ಪಾಸಿಟಿವ್ ಅಂತೇಳಿ ಕರಿತೀವಿ. ಓಕೆ, 2 ನಿಯಮ ನೋಡಿದೆವು. ನೆಕ್ಸ್ಟ್ 3ನೇ ನಿಯಮ ಏನು ಹೇಳ್ತಂದ್ರೆ ಸಬ್ಜೆಕ್ಟ್ ಯಾವುದು ಅದ ಅನ್ನೋದು ನೋಡಿರಿ. ಸ್ನೇಹಿತರೆ, ಇಲ್ಲಿ ಸಬ್ಜೆಕ್ಟ್ ಯಾವುದು? ಆಡಿಯನ್ಸ್ ಅನ್ನೋ ಸಬ್ಜೆಕ್ಟ್ ಅದ. ಮೂಲತಃ ಆಡಿಯನ್ಸ್ ಇದು ಕಲೆಕ್ಟಿವ್ ನೌನ್ ಅಂತೇಳಿ ಕರಿತೀವಿ ನಾವು. ಕಲೆಕ್ಟಿವ್ ನೌನ್ ಇದರಲ್ಲಿ ಸಿಂಗ್ಯುಲರ್ ಮತ್ತು ಪ್ಲೂರಲ್ಗಳು ಎರಡೂ ಬರ್ತಾವೆ. ಇಲ್ಲೇನದ ಇಟ್ಸ್ ಅಂದಾನ. ಇಟ್ಸ್ ಅಂದ್ರೆ ಇದು ಮೂಲತಃ 3rd ಪರ್ಸನ್ ಸಿಂಗ್ಯುಲರ್. 3rd ಪರ್ಸನ್ದಲ್ಲಿ ಹಿ, ಸಿ, ಇಟ್ ಈ 3 ಬರ್ತಾವೆ. ಇವೆಲ್ಲ ಸಿಂಗ್ಯುಲರ್, 3rd ಪರ್ಸನ್ ಸಿಂಗ್ಯುಲರ್. ನೆಕ್ಸ್ಟ್ 3rd ಪರ್ಸನ್ ಪ್ಲೂರಲ್ ಯಾವ್ದು ಬರ್ತದೆ? ದೇ ಬರ್ತದೆ. ಅದಕ್ಕೆ ಆಡಿಯನ್ಸ್ ಅಂದ್ರೆ ಭಾಳ ಜನ ಪ್ರೇಕ್ಷಕರು ಅದರಲ್ಲಿ. ಆದರೆ ಪ್ರೇಕ್ಷಕರ ಒಂದು ಗುಂಪನ್ನು ಒಂದು ಗುಂಪು ಅಂತೇಳಿ ನಾವು ಕರಿತೀವಿ. ಅದಕ್ಕೆ ಇಟ್ಸ್ ಅಂದ್ರೆ ಅವರ ಒಪಿನಿಯನನ್ನು ನೀಡಿದ್ರು, ಅದರ ಒಪಿನಿಯನನ್ನು ನೀಡಿದ್ರು. ಸೊ ಇಲ್ಲಿ ಸಿಂಗ್ಯುಲರ್ ಆಗಿ ಬಳಕೆಯಾಗಿದೆ. ಆಡಿಯನ್ಸ್ ಅನ್ನೋದು ಸಿಂಗ್ಯುಲರ್ ಆಗಿ ಬಳಕೆಯಾಗಿದೆ. ಮತ್ತು ಆಡಿಯನ್ಸ್ ಅನ್ನೋದು ಏನದ, ಇಲ್ಲಿ ಸಬ್ಜೆಕ್ಟ್ ಅದ. ಸಬ್ಜೆಕ್ಟನ್ನು ಯಾವತ್ತೂ ನಾವು ಅವ್ರ ಹೆಸರಿದ್ರೆ ನೇರವಾಗಿ ಹೆಸರನ್ನು ಬರೆಯದೆ ಪ್ರನೌನನ್ನು ಬಳಸ್ತೇವೆ. ಓಕೆ, ಪ್ರನೌನನ್ನು ಬಳಸಬೇಕು. ಅದನ್ನು ಇಲ್ಲಿ ಅಪ್ಲೈ ಮಾಡೋಣ. ಮೊದಲನೇದೇನು, ದ ಆಡಿಯನ್ಸ್ ಹ್ಯಾಸ್ ಗಿವನ್ ಇಟ್ಸ್ ಒಪಿನಿಯನ್. ಓಕೆ, ಇದ್ರ ಮುಂದೆ ಟ್ಯಾಗ್ ಹಾಕೋನು. ಟ್ಯಾಗ್ ಹಾಕಬೇಕಾದ್ರೆ ಮೊದಲು ಹ್ಯಾಸ್ ಅದಂದ್ರೆ ಹ್ಯಾಸಂಟ್ ಆಗಬೇಕು. ಯಾಕಂದ್ರೆ ಪಾಸಿಟಿವ್ ಇತ್ತಂದ್ರೆ ನೆಗೆಟಿವ್ ಆಗಬೇಕು, ನೆಗೆಟಿವ್ ಇತ್ತಂದ್ರೆ ಪಾಸಿಟಿವ್ ಆಗಬೇಕು. ಹ್ಯಾಸ್ ಅದ ಹ್ಯಾಸಂಟ್ ಆಗಬೇಕು. ಹ್ಯಾಸಂಟ್ ಅನ್ನೋದು ಬತ್ತಂದ್ರೆ ನೇರವಾಗಿ ಆನ್ಸರ್ಗೆ ಬರ್ತೀರಿ. ಹ್ಯಾಸಂಟ್ ಇಟ್ ಏನು? ಹ್ಯಾಸಂಟ್ ಇಟ್. ಇನ್ನೊಂದು ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ಬೋದು, ಒಂದು ವೇಳೆ ದ ಆಡಿಯನ್ಸ್ ಹ್ಯಾವ್ ಅಂತ ಕೊಟ್ಟಿದ್ದ, ಗಿವನ್, ಹ್ಯಾವ್ ಗಿವನ್ ದೇಯರ್ ಒಪಿನಿಯನ್ ಅಂತ ಕೊಟ್ಟಿದ್ದ, ಎರಡೂ ರೀತಿಯಿಂದ ಕೇಳ್ಬೋದು. ಯಾಕಂದ್ರೆ ಆಡಿಯನ್ಸನ್ನು ಕಲೆಕ್ಟಿವ್ ನೌನ್ ಆಗಿರುವುದರಿಂದ ಇದೇನು ಸಿಂಗ್ಯುಲರೂ ಆಗ್ಬೋದು, ಪ್ಲೂರಲ್ಲೂ ಆಗ್ಬೋದು. ದೇಯರ್ ಅವರ ಇದೇನಾಯಿತು? ಪ್ಲೂರಲ್ ಆಯಿತು. ಓಕೆ, ಇಂಥ ಸಂದರ್ಭದಲ್ಲಿ ಯಾವ ರೀತಿ ಟ್ಯಾಗ್ ಹಾಕ್ತೇವೆ ಅಂದ್ರೆ ಹ್ಯಾವಂಟ್, ಹ್ಯಾವಂಟ್ ದೇಯರ್ ಇದ್ದಿದ್ದು ದೇ ಆಗ್ತದ. ಹ್ಯಾವಂಟ್ ದೇ. ಇಲ್ಲಿ ಏನಾಗ್ತದ? ಹ್ಯಾಸಂಟ್ ಇಟ್. ಓಕೆ, ಇದೇನಾಯಿತು? ಕ್ವಶನ್ ಟ್ಯಾಗ್ ಆಯಿತು.
ನೆಕ್ಸ್ಟ್ ಸ್ನೇಹಿತರೆ, ನೆಕ್ಸ್ಟ್ ಮೋಸ್ಟ್ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್, ಇದು ಕೂಡ ಕ್ವಶನ್ ಟ್ಯಾಗ್ ಅದ. ಮೂಲತಃ ಈ ಮಹಾರಾಷ್ಟ್ರದಲ್ಲಿ ಕೇಳುವ ತಲಾಟಿ ಏನಲ್ಲ ಆ ಎಕ್ಸಾಮ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುವುದರಿಂದ ಇವೆಲ್ಲ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನಲ್ಲಿ ಬಂದಿರುವಂಥ ಪ್ರಶ್ನೆಗಳು. ಓಕೆ, ಎಲ್ವಿಶ್ ಶುಡಂಟ್ ಬಿ ಸೋ ಬಿಝಿ, ಇದಕ್ಕೆ ಕ್ವಶನ್ ಟ್ಯಾಗ್ ಹಾಕಂದಾನ. ಮೂಲತಃ ಇನ್ಕ ಹೇಳಿದ್ದು 3 ನಿಯಮಗಳನ್ನು ನೋಡ್ರಿ. ಮೊದಲನೇ ನಿಯಮ ಯಾವುದು? ಹೆಲ್ಪಿಂಗ್ ವರ್ಬ್ ಯಾವುದದು ನೋಡ್ರಿ. ಹೆಲ್ಪಿಂಗ್ ವರ್ಬ್ ಶುಡಂಟ್ ಅದ, ಶುಡ್ ಅದ. ಓಕೆ, ಪಾಸಿಟಿವ್ ಅದ, ನೆಗೆಟಿವ್ ಅದ ನೋಡ್ರಿ. ಓಕೆ, ಮೂಲತಃ ಇದು ನೆಗೆಟಿವ್ ಅದ. ಯಾಕಂದ್ರೆ ಶುಡಂಟ್ ನಾಟ್ ಅನ್ನೋ ಶಬ್ದ ಯೂಸ್ ಆಗ್ಯದ. ಶುಡಂಟ್ ಅಂದರೆ ಶುಡ್ ನಾಟ್. ಓಕೆ, ನೆಗೆಟಿವ್ ಅದಂದ್ರೆ ನಮಗೆ ಕ್ವಶನ್ ಟ್ಯಾಗ್ ಎದ್ರಾಗ ಬರಬೇಕು? ಪಾಸಿಟಿವ್ದಾಗ ಬರಬೇಕು. ಓಕೆ, ನೆಕ್ಸ್ಟ್ ಮೂರನೇದು ಸಬ್ಜೆಕ್ಟ್ ನೋಡ್ರಿ. ಸಬ್ಜೆಕ್ಟ್ ಯಾವುದದ? ಎಲ್ವಿಶ್ ಅದ. ಓಕೆ, ಎಲ್ವಿಶ್ ನಾವೇನು ಮಾಡಬೇಕು? ಪ್ರನೌನನ್ನು ಬಳಸಬೇಕು. ಹಿ ಅಥವಾ ಶಿ. ಎಲ್ವಿಶ್ ಗಂಡು ಇದ್ರೆ ಹಿ ಬಳಸಬೇಕು, ಹೆಣ್ಣು ಇದ್ರೆ ಶಿ ಬಳಸಬೇಕು. ಇಲ್ಲಿ ಎಲ್ಲ ಕಡೆ ಹಿ ಕೊಟ್ಟಾನ, ಅದು ನಾವು ಹಿ ಬಳಸಬೇಕು. ಓಕೆ, ನೋಡ್ರಿ ಇಲ್ಲಿ ಶುಡಂಟ್ ಇದ್ದಿದ್ದು ಏನಾಗ್ತದ? ಶುಡ್ ಆತದ. ಓಕೆ, ಶುಡ್ ಹಿ ರೈಟ್ ಆನ್ಸರ್. ಓಕೆ, ತಿಳಿತು, ಶುಡ್ ಹಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಆಪ್ಷನ್ ದ್ಯಾಟ್ ಎಕ್ಸ್ಪ್ರೆಸ್ ದ ಗಿವನ್ ಸೆಂಟೆನ್ಸ್ ಇನ್ ಪ್ಯಾಸಿವ್ ವಾಯ್ಸ್. ಸ್ನೇಹಿತರೆ, ಈ ಇಂಗ್ಲೀಷ್ ಕಮ್ಯುನಿಕೇಷನಲ್ಲಿ, ಇಂಗ್ಲೀಷ್ ಗ್ರಾಮರ್ನಲ್ಲಿ ಇನ್ನೊಂದು ಅತಿ ಮುಖ್ಯ ಟಾಪಿಕ್ ಯಾವುದಂದ್ರೆ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ಓಕೆ, ಪ್ಯಾಸಿವ್ ವಾಯ್ಸ್ ಕನ್ನಡದಲ್ಲಿ ಕರ್ತರಿ ಪ್ರಯೋಗ ಮತ್ತು ಕರ್ಮಣಿ ಪ್ರಯೋಗ ಅಂತೇಳಿ ಕರಿತೀವಿ. ಕರ್ತರಿಯಲ್ಲಿ ಕೊಡ್ತಾನೆ, ಕರ್ಮಣಿ ಮಾಡಂತೇಳಿ ಕೇಳ್ತಾನೆ. ಓಕೆ, ಇಲ್ಲೇನು ಕೊಟ್ಟಾನ? ಈಸಿ ಕೊಟ್ಟಾನೆ ಇದನ್ನು. ದ ಸ್ಕಿಲ್ಡ್ ಇಂಜಿನಿಯರ್ಸ್ ಕನ್ಸ್ಟ್ರಕ್ಟೆಡ್ ದ ಬಿಲ್ಡಿಂಗ್. ಓಕೆ, ಇದು ಸೆಂಟೆನ್ಸ್ ಅದ. ಇದನ್ನೇನು ಮಾಡಂದಾನ? ಪ್ಯಾಸಿವ್ ವಾಯ್ಸ್ದಾಗ ಕನ್ವರ್ಟ್ ಮಾಡಂದಾನ. ಓಕೆ, ಮೊದಲು ಏನು ನೋಡಬೇಕು? ಓಕೆ, ಈ ಆ್ಯಕ್ಟಿವ್ದಿಂದ ಪ್ಯಾಸಿವ್ ಕನ್ವರ್ಟ್ ಮಾಡೋ ಮುಂದೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ನೋಡಿರಿ. ಮೊದಲ ಸಬ್ಜೆಕ್ಟ್ ಯಾವುದು ಅನ್ನೋದು ಗುರುತಿಸ್ರಿ. ದ ಸ್ಕಿಲ್ಡ್ ಇಂಜಿನಿಯರ್ಸ್ ಕನ್ಸ್ಟ್ರಕ್ಟೆಡ್ ದ ಬಿಲ್ಡಿಂಗ್. ಕನ್ಸ್ಟ್ರಕ್ಟೆಡ್ ಅನ್ನೋದು ಇದೇನಾಯಿತು? ವರ್ಬ್ ಆಯಿತು. ವರ್ಬ್ 3ನೇ ಫಾರ್ಮ್ದಾಗದ. ಓಕೆ, ಕನ್ಸ್ಟ್ರಕ್ಟೆಡ್. ದ ಬಿಲ್ಡಿಂಗ್ ಅನ್ನೋದು ಏನಾಯಿತು? ಆಬ್ಜೆಕ್ಟ್ ಆಯಿತು. ಓಕೆ, ದ ಸ್ಕಿಲ್ಡ್ ಇಂಜಿನಿಯರ್ಸ್ ಅನ್ನೋದು ಸಬ್ಜೆಕ್ಟ್ ಆಯಿತು. ಓಕೆ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟನ್ನು ಐಡೆಂಟಿಫೈ ಮಾಡಿದೆವು. ಇದು ಕರ್ತರಿ ಪ್ರಯೋಗದಲ್ಲಿ ಅನ್ನೋದು ಗುರ್ತಾಯಿತು. ಯಾಕಂದ್ರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದು ಏನಲ್ಲ ಇದೇ ರೀತಿ ಕ್ರಮವಾಗಿ ಬಂದರೆ ಇದು ಏನಾಯಿತು? ಆ್ಯಕ್ಟಿವ್ ವಾಯ್ಸ್. ಓಕೆ, ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್ದಾಗ ಕನ್ವರ್ಟ್ ಮಾಡೋ ಮುಂದೆ ಮೊದಲು ಏನು ಬರಬೇಕು? ಆಬ್ಜೆಕ್ಟ್ ಬರಬೇಕು. ಆಬ್ಜೆಕ್ಟಿನ ಸುತ್ತ ಕೇಂದ್ರೀಕೃತವಾಗಿರಬೇಕು ವಾಕ್ಯ. ಆ್ಯಕ್ಟಿವ್ ವಾಯ್ಸ್ನಾಗ ಸಬ್ಜೆಕ್ಟಿನ ಸುತ್ತ ಕೇಂದ್ರೀಕೃತವಾಗಿರಬೇಕು. ಉದಾಹರಣೆಗಾಗಿ ಕನ್ನಡದಲ್ಲಿ ನೋಡೋದಾದ್ರೆ ಕೌಶಲ್ಯಯುತ ಇಂಜಿನಿಯರ್ಸ್ಗಳು ಏನು ಮಾಡಿದ್ರು? ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡ್ರು. ಓಕೆ, ಕೌಶಲ್ಯಯುತ ಇಂಜಿನಿಯರ್ಸ್ ಅನ್ನೋದು ಸಬ್ಜೆಕ್ಟ್, ಕರ್ತೃ. ಇದರ ಸುತ್ತಲೂ ಏನದ? ವಿಷಯ ಕೇಂದ್ರೀಕೃತವಾಗಿದೆ ಕರ್ತರಿ ಪ್ರಯೋಗದಲ್ಲಿ. ಆದರೆ ಕರ್ಮಣಿ ಪ್ರಯೋಗದಲ್ಲಿ ಯಾವ ರೀತಿ ಆಗ್ತದ? ಬಿಲ್ಡಿಂಗ್ ಏನಲ್ಲ, ಬಿಲ್ಡಿಂಗ್ ಇಂಜಿನಿಯರ್ಸ್ಗಳಿಂದ ನಿರ್ಮಾಣ ಮಾಡಲ್ಪಟ್ಟಿತು. ಇಲ್ಲಿ ಕೇಂದ್ರೀಕೃತ ಇದು ಯಾವುದಂದ್ರೆ ಆಬ್ಜೆಕ್ಟ್. ಬಿಲ್ಡಿಂಗ್ ಅನ್ನೋದು ಕೇಂದ್ರೀಕೃತವಾಗಿರ್ತದೆ. ಇದು ಏನು? ಕರ್ಮಣಿ ಪ್ರಯೋಗ. ಸೊ ಹಾಗಾದ್ರೆ ಮೊದಲು ಯಾವ್ದು ಬರಬೇಕು? ಬಿಲ್ಡಿಂಗ್ ಬರಬೇಕು. ಬಿಲ್ಡಿಂಗ್. ನೆಕ್ಸ್ಟ್ ಇದು ಏನದ? ವರ್ಬ್ 3ನೇ ಫಾರ್ಮ್ದಾಗದ. ಮತ್ತು ಈ ಸೆಂಟೆನ್ಸ್ ಏನಲ್ಲ ಮೂಲತಃ ಸಿಂಪಲ್ ಪಾಸ್ಟ್ನಲ್ಲಿ ಅದ. ಹಾಗಾಗಿ ಇಲ್ಲಿ ಯಾವ ರೀತಿ ಹೆಲ್ಪಿಂಗ್ ವರ್ಬನ್ನು ಬಳಸ್ಬೋದು ಅಂದ್ರೆ ವಾಸ್ ಅಥವಾ ವೇರ್. ವಾಸ್ ವೇರ್ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಬೇಕು. ಆಬ್ಜೆಕ್ಟ್ ಪ್ಲಸ್ ವಾಸ್ ವೇರ್ ಪ್ಲಸ್ ನೆಕ್ಸ್ಟ್ ಸಬ್ಜೆಕ್ಟ್ ನೆಕ್ಸ್ಟ್ ಯಾವುದು? ವರ್ಬನ್ನು ಬಳಸಬೇಕು. ನೆಕ್ಸ್ಟ್ ವರ್ಬ್ ಪ್ಲಸ್ ನೆಕ್ಸ್ಟ್ ಬೈ ಅಂಥೇಳಿ ಸಬ್ಜೆಕ್ಟ್ ಬಳಸಬೇಕು. ಪ್ಯಾಸಿವ್ ವಾಯ್ಸ್ದಾಗ ಕಂಪಲ್ಸರಿ ಬೈ ಅಂಥೇಳಿ ಬಳಸಬೇಕು. ಈ ಒಂದು ಸ್ಟ್ರಕ್ಚರ್ ಮೂಲಕ ನೀವು ಏನು ಮಾಡ್ಬೋದು? ಆ್ಯಕ್ಟಿವ್ದಿಂದ ಪ್ಯಾಸಿವ್ ಕನ್ವರ್ಟ್ ಮಾಡ್ಬೋದು. ಓಕೆ, ಹಾಗಾದ್ರೆ ಆಬ್ಜೆಕ್ಟ್ ಯಾವುದಿದೆ? ಬಿಲ್ಡಿಂಗ್. ದ ಬಿಲ್ಡಿಂಗ್. ಓಕೆ, ಹಾಗಾದ್ರೆ 3ನೇ ಆಪ್ಷನ್ ಎಲಿಮಿನೇಟ್ ಆಯಿತು. ನಾವೇನು ಹೇಳಿದೆವು? ಇದು ಸಿಂಪಲ್ ಪಾಸ್ಟ್ನಲ್ಲಿ ಅದ. ಹಾಗಾಗಿ ಹೆಲ್ಪಿಂಗ್ ವರ್ಬ್ ಯಾವ ಬರಬೇಕು? ಪ್ಯಾಸಿವ್ ವಾಯ್ಸ್ದಾಗ ಕನ್ವರ್ಟ್ ಮಾಡೋ ಮುಂದೆ ವಾಸ್ ಅಥವಾ ವೇರ್ ಬರಬೇಕು. ವಾಸ್ ಯಾವಾಗ ಬರಬೇಕು? ಸಿಂಗ್ಯುಲರ್ ಇತ್ತಂದ್ರೆ ವಾಸ್ ಬರಬೇಕು, ಪ್ಲೂರಲ್ ಇತ್ತಂದ್ರೆ ವೇರ್ ಬರಬೇಕು. ಓಕೆ, ಸೊ ಆಬ್ಜೆಕ್ಟ್ ವಾಸ್ ಎಲ್ಲ ಕಡೆ ವಾಸ್ ಅದ. ಕನ್ಸ್ಟ್ರಕ್ಟೆಡ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ಅದ. ಸೊ ಇದೇನಾಯಿತು? ಎಲಿಮಿನೇಟ್ ಆಯಿತು. ಓಕೆ, ಕನ್ಸ್ಟ್ರಕ್ಟೆಡ್ ಬೈ ದ
ಸ್ಕಿಲ್ಡ್ ಇಂಜಿನಿಯರ್ಸ್, ಇಲ್ಲಿ ಇಂಜಿನಿಯರ್ಸ್ ಸುಮ್ಮನೆ ಅನಾವಶ್ಯಕವಾಗಿ ಏನು ಮಾಡ್ಯಾನ ಇಲ್ಲಿ ಸ್ಕಿಲ್ ಅನ್ನೋ ಶಬ್ದ ತೆಗೆದಾನ. ಸೊ ಇದು ತಪ್ಪಾಯಿತು. ಒಂದೇದು ಏನಾಯಿತು, ಕರೆಕ್ಟ್ ಆಯಿತು. ದ ಬಿಲ್ಡಿಂಗ್ ವಾಸ್ ಕನ್ಸ್ಟ್ರಕ್ಟೆಡ್ ಬೈ ದ ಸ್ಕಿಲ್ಡ್ ಇಂಜಿನಿಯರ್ಸ್ ಅನ್ನೋದು ಕರೆಕ್ಟ್ ಅದ. ಓಕೆ, ಇವತ್ತು ಮೊದಲನೇ ಕ್ಲಾಸ್ ಆಗಿರೋದ್ರಿಂದ ಈ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮ್ಯಾಗ ಸ್ಲೋ ಆಗಿ ಹೇಳತ್ತೀವಿ. ನಾಳೆ ಹಿಡಿದು ಏನು ಮಾಡೋಣ, ಬರೀ ನೇರವಾಗಿ ಆಪ್ಷನ್ಗಳನ್ನು ನೋಡುತ್ತಾ ಮುಂದೆ ಹೋಗೋಣ. ಓಕೆ, ದ ಸ್ಕಿಲ್ಡ್ ಇಂಜಿನಿಯರ್ಸ್ ಕನ್ಸ್ಟ್ರಕ್ಟೆಡ್ ದ ಬಿಲ್ಡಿಂಗ್ ಆ್ಯಕ್ಟಿವ್ ವಾಯ್ಸ್ ಇತ್ತು. ಇದನ್ನು ಯಾವ ರೀತಿ ಪ್ಯಾಸಿವ್ ವಾಯ್ಸ್ದಾಗ ಕನ್ವರ್ಟ್ ಮಾಡಿದೆವು ಅಂದ್ರೆ ದ ಬಿಲ್ಡಿಂಗ್ ವಾಸ್ ಕನ್ಸ್ಟ್ರಕ್ಟೆಡ್ ಬೈ ಸ್ಕಿಲ್ಡ್ ಇಂಜಿನಿಯರ್ಸ್ ಅನ್ನೋದು ಇದರದ್ದು ಇದಾಯಿತು. ಬಿಲ್ಡಿಂಗ್ ವೇರ್ ಅನ್ನೋದು ಯಾಕೆ ಬಳಸಲಿಲ್ಲ ಅಂದ್ರೆ ಬಿಲ್ಡಿಂಗ್ ಅನ್ನೋದು ಸಿಂಗ್ಯುಲರ್ ಅದ, ಬಿಲ್ಡಿಂಗ್ಸ್ ಅಂದಿಲ್ಲವ. ಬಿಲ್ಡಿಂಗ್ಸ್ ಅಂದಿದ್ದಂದ್ರೆ ದ ಬಿಲ್ಡಿಂಗ್ಸ್ ವೇರ್ ಅನ್ನೋದು ಬರ್ತಿತ್ತು. ಓಕೆ, ನೆಕ್ಸ್ಟ್ ಕ್ವಶನ್, ಪ್ರೋವರ್ಬ್ ಕೊಟ್ಟಾನ, ಇದರ ಅರ್ಥ ಏನಂತ ಕೇಳ್ಯಾನ. ಬ್ಲಡ್ ಈಸ್ ಥಿಕ್ಕರ್ ದ್ಯಾನ್ ವಾಟರ್, ಇದೊಂದು ಪ್ರೋವರ್ಬ್ ಅದ, ಇದರ ಅರ್ಥ ಏನಂತ ಕೇಳ್ಯಾನ. ಸ್ನೇಹಿತರೆ, ಬ್ಲಡ್ ನೋಡ್ರಿ ಇಲ್ಲಿ ಹೆಂಗೆ ಥಿಂಕ್ ಮಾಡೋದು ಅಂದ್ರೆ ಬ್ಲಡ್ ಅಂದ್ರೆ ಬ್ಲಡ್ ರಿಲೇಷನ್ ಈಸ್ ಥಿಕ್ಕರ್ ದ್ಯಾನ್ ವಾಟರ್ ಅಂದ್ರೆ ಬ್ಲಡ್ ರಿಲೇಷನ್ ಈಸ್ ಸ್ಟ್ರಾಂಗರ್. ಥಿಕ್ಕರ್ ಅಂದ್ರೆ ಸ್ಟ್ರಾಂಗರ್ ದ್ಯಾನ್ ಎನಿ ಅದರ್ ರಿಲೇಷನ್, ಎನಿ ಅದರ್ ರಿಲೇಷನ್. ಓಕೆ, ಏನು ಹೇಳ್ತದೆ ಟೋಟಲ್ ಆಗಿ ಅಂದರೆ ರಕ್ತ ಸಂಬಂಧ ಇತರ ಸಂಬಂಧಗಳಿಗಿಂತ ಶ್ರೇಷ್ಠವಾದುದು. ಓಕೆ, ಸೊ ಫ್ಯಾಮಿಲಿಯಲ್ ರಿಲೇಷನ್ಶಿಪ್ ಆರ್ ಸ್ಟ್ರಾಂಗರ್ ದ್ಯಾನ್ ಎನಿ ಅದರ್ ರಿಲೇಷನ್ಶಿಪ್. ಓಕೆ, ಸೊ ಮೂರನೇ ಆಪ್ಷನ್ ಏನತ್ತದ ರೈಟ್ ಆಗ್ತದ. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಗಿವನ್ ವರ್ಡ್ ಎನಾರ್ಮಸ್. ಓಕೆ, ಎನಾರ್ಮಸ್ ಮೊದಲು ಏನು ಮಾಡೋಣ, ಎನಾರ್ಮಸ್ನ ಅರ್ಥ ಹೇಳೋನು ಬೇಡ, ಅರ್ಥ ಹೇಳಾರ್ದೆ ಆಪ್ಷನ್ಸ್ಗಳನ್ನು ನೋಡೋಣ, ಆಮೇಲೆ ಡಿಸೈಡ್ ಮಾಡೋಣ. ಒಂದನೇ ಆಪ್ಷನ್ ಗಿಗ್ಯಾಂಟಿಕ್ ಅದ, ನೆಕ್ಸ್ಟ್ ಸ್ಪೆಸಿಫಿಕ್, ಅಸ್ಥೆಟಿಕ್, ಪ್ರೊಪೆಟಿಕ್. ಸ್ನೇಹಿತರೆ, ಗಿಗ್ಯಾಂಟಿಕ್ ಅಂದರೆ ಏನು, ವಿಶಾಲಕಾಯದ, ಅತಿ ದೊಡ್ಡ, ಬೃಹದಾಕಾರದ, ಇದೆಲ್ಲ ಗಿಗ್ಯಾಂಟಿಕ್. ಓಕೆ, ಗಿಗ್ಯಾಂಟಿಕ್ ಅಂತೇಳಿ ಕರಿತೀವಿ. ಇದರ ಸಮಾನಾರ್ಥಕ ಏನಾಗ್ಬೋದು, ಸಿನೋನಿಮ್ಸ್ ಸಮಾನಾರ್ಥಕ ಮ್ಯಾಸಿವ್ ಅಂತೇಳಿ ಕರಿತೀವಿ ನಾವು. ಸಮಾನಾರ್ಥಗಳು ಮ್ಯಾಸಿವ್. ಉದಾಹರಣೆಗಾಗಿ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೇಳಿ ನಾವು ಏನು ಕರಿತೀವಲ್ಲ, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂದ್ರೆ ದೊಡ್ಡ ಒಂದು ಹಾರ್ಟ್ ಅಟ್ಯಾಕ್ ಸಂಭವಿಸಿತು, ದೊಡ್ಡ ಆಕ್ಸಿಡೆಂಟ್, ಮ್ಯಾಸಿವ್ ಆಕ್ಸಿಡೆಂಟ್ ಹ್ಯಾಪನ್ ಅಂತೇಳಿ ಕರಿತೀವಿ. ಓಕೆ, ಮ್ಯಾಸಿವ್ ಏನು ಸಮಾನಾರ್ಥಕ ಆಯಿತು. ನೆಕ್ಸ್ಟ್ ಈ ಗಿಗ್ಯಾಂಟಿಕ್ದು ಆ್ಯಂಟೋನಿಮ್ ಅಥವಾ ವಿರುದ್ಧಾರ್ಥಕ ಶಬ್ದ ಯಾವುದು, ಸ್ಮಾಲ್ ಅನ್ಬೋದು, ಟೈನಿ ಅನ್ಬೋದು, ಓಕೆ, ಮಿನಿಯೇಚರ್ ಅನ್ಬೋದು. ಇವೆಲ್ಲ ವಿರುದ್ಧಾರ್ಥಕ ಶಬ್ದ, ಸ್ಮಾಲ್, ಟೈನಿ, ಮಿನಿಯೇಚರ್. ಓಕೆ, ನೆಕ್ಸ್ಟ್ ಸ್ಪೆಸಿಫಿಕ್ ಅನ್ನೋ ಪದ. ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟ, ವಿಶಿಷ್ಟ, ನಿಖರವಾದ, ವಿಶೇಷವಾದ ಅನ್ನೋ ಅರ್ಥವನ್ನು ಈ ಸ್ಪೆಸಿಫಿಕ್ ಅನ್ನೋ ಪದ ಸೂಚಿಸ್ತದೆ. ಸೊ ಇದರ ಸಮಾನಾರ್ಥಕ ಯಾವುದಾಯ್ತು, ಸಿನೋನಿಮ್ಸ್. ಸ್ಪೆಸಿಫಿಕ್ದು ಪರ್ಟಿಕ್ಯುಲರ್. ಓಕೆ, ಪರ್ಟಿಕ್ಯುಲರ್ ಅನ್ನೋ ಶಬ್ದ ನೋಡಿರಿ, ಸ್ಪೆಸಿಫಿಕ್ ಪಾರ್ಟ್, ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಏನು ಬಳಸ್ತೀವಲ್ಲ ಸ್ಪೆಸಿಫಿಕ್ ಅನ್ನೋ ಅರ್ಥವನ್ನು ನೀಡ್ತಾವೆ. ನೆಕ್ಸ್ಟ್ ಪ್ರಿಸೈಸ್ ಅನ್ಬೋದು ನಾವು, ಪ್ರಿಸೈಸ್ ನಿಖರವಾದ. ಓಕೆ, ಇನ್ನು ಇದ್ರದ್ದು ಆ್ಯಂಟೋನಿಮ್ಸ್ ವಿರುದ್ಧಾರ್ಥಕ ಪದ ಯಾವುವು, ಜನರಲ್. ನೋಡ್ರಿ, ವಿಶಿಷ್ಟವಾದುದು ಅಥವಾ ನಿಖರವಾಗಿ ಅದೇ ವಸ್ತು ಅಂತೇಳಿ ಏನು ಕರಿತೇವೆ, ಅದಕ್ಕೆ ವಿರುದ್ಧ ಯಾವುದು, ಸಾಮಾನ್ಯವಾಗಿ ಜನರಲ್. ಅಥವಾ ವೇಗ್ ಅನ್ಬೋದು, ವೇಗ್. ಇವೆರಡು ಪದ ಏನದಾವಲ್ಲ ಇದರ ವಿರುದ್ಧಾರ್ಥಕ ಪದ ಅದು. ನೆಕ್ಸ್ಟ್ ಅಸ್ಥೆಟಿಕ್ ಅಂದರೆ ಏನು, ಸೌಂದರ್ಯಮಯ, ಏನು ಕಲಾತ್ಮಕತೆ, ಇವೆಲ್ಲ ಎಸ್ಥೆಟಿಕ್ಗೆ ಅರ್ಥಗಳದು. ಓಕೆ, ಬ್ಯೂಟಿಫುಲ್ ಅಂತೇಳಿ ಕರಿಬೋದು ನಾವು ಅಸ್ಥೆಟಿಕ್ಕನ್ನು, ಬ್ಯೂಟಿಫುಲ್. ಓಕೆ, ಹಾಗಾದರೆ ಇದಕ್ಕೆ ವಿರುದ್ಧಾರ್ಥಕ ಏನು, ಬ್ಯೂಟಿಫುಲ್ಗೆ ಅಗ್ಲಿ ಅಂದರೆ ಕುರುಪಿ, ಬ್ಯೂಟಿಫುಲ್ ಅಂದರೆ ಸುಂದರ, ಅಗ್ಲಿಗೆ ಅನ್ಅಟ್ರಾಕ್ಟಿವ್, ಇದಕ್ಕೆ ಬ್ಯೂಟಿಫುಲ್ಗೆ ಅಟ್ರಾಕ್ಟಿವ್. ಈ ರೀತಿಯಾಗಿ ಒಂದು ಪ್ರಶ್ನೆಯಲ್ಲಿ ಒಂದು ಶಬ್ದದಿಂದ ಹಲವಾರು ಶಬ್ದಗಳನ್ನು ನೋಡೋದ್ರಿಂದ ಏನಾಗ್ತದೆ, ನಮ್ಮ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಕೋತ ಹೋಗ್ತದೆ. ಓಕೆ, ಅಸ್ಥೆಟಿಕ್ಸ್ ಆಯಿತು. ನೆಕ್ಸ್ಟ್ ಪ್ರೊಪೆಟಿಕ್ ಅಂದ್ರೆ ಭವಿಷ್ಯ ಸೂಚಕ, ಭವಿಷ್ಯವನ್ನು ನುಡಿಯುವುದು, ದೈವವಾಣಿ ಅಂತೇಳಿ ಕರಿತೀವಲ್ಲ ಅದು ಪ್ರೊಪೆಟಿಕ್. ಅಂದರೆ ಏನು, ಸಾಮಾನ್ಯವಾಗಿ ಪ್ರಿಡಿಕ್ಟ್ ಮಾಡೋದು, ಪ್ರಿಡಿಕ್ಟಿವ್. ಓಕೆ, ವಿಜಿನರಿ ಅಂತ ಕರಿಬೋದು, ವಿಜಿನರಿ ಮುಂದಾಲೋಚನೆಯನ್ನು ಮಾಡುವುದು, ಇದೇನು ವಿಜಿನರಿ ಆಯಿತು. ನೆಕ್ಸ್ಟ್
ಇದಕ್ಕೆ ವಿರುದ್ಧಾರ್ಥ ಅಂದರೆ ಯಾವುದು ಹೇಳ್ಬೋದು ನಾವು? ಅನ್ಎಕ್ಸ್ಪೆಕ್ಟೆಡ್. ನೀವು ಮುಂದಿನ ವಿಚಾರೇ ಮಾಡಿಲ್ಲ, ಹಠಾತ್ ಸಂಭವಿಸ್ತಾರೆ, ಅದು ಅನ್ಎಕ್ಸ್ಪೆಕ್ಟೆಡ್ ಅತ್ತೆವು. ಸೊ ಹಾಗಾದರೆ ಇದೆಲ್ಲ ಆಯ್ತಿದು. ಆದರೆ ಎನಾರ್ಮಸ್ ಅಂದರೆ ಏನು? ಎನಾರ್ಮಸ್ ಬೃಹದಾಕಾರದ, ಅತ್ಯಂತ ದೊಡ್ಡ, ಬೃಹತ್ ಅನ್ನೋ ಅರ್ಥವನ್ನು ಎನಾರ್ಮಸ್ ಕೊಡ್ತದೆ. ಹಾಗಾಗಿ ಇದರ ಸಮಾನಾರ್ಥಕ ಪದ ಯಾವುದು? ಗಿಗ್ಯಾಂಟಿಕ್. ಓಕೆ, ಗಿಗ್ಯಾಂಟಿಕ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. ಮೈ ಬ್ರದರ್ ಶಿವ ಡ್ಯಾಶ್ ಇನ್ ಕೆನಡಾ ಫಾರ್ ಲಾಸ್ಟ್ 5 years. ಸ್ನೇಹಿತರೆ, ಮೊದಲನೇ ಪ್ರಶ್ನೆಯಲ್ಲಿ ಹೇಳಿದ್ವಿ ನಿಮ್ಗೆ ಫಾರ್ ಮತ್ತು ಸಿನ್ಸ್ ಬಂದಾಕ್ರೆ ಸಾಮಾನ್ಯವಾಗಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸನ್ನು ಬಳಸಬೇಕು. ಇವುಗಳನ್ನು ನೋಡಿರಿ, ಯಾವ ಸೆಂಟೆನ್ಸ್ ಸೂಟ್ ಆತನ್ನು ನೋಡಿರಿ. ಫಾರ್ ಅಂದಲ್ಲಿ 5 years ಪೀರಿಯಡನ್ನು ಕೊಟ್ಟಾನ. ಓಕೆ, ಸೊ ನಮ್ಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸನ್ನು ಹುಡುಕಾಡಬೇಕು. ಈಸ್ ಲಿವಿಂಗ್ ಇದೇನಾಯಿತು? ಸಾಮಾನ್ಯವಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಆಯಿತು, ಸೊ ಎಲಿಮಿನೇಟ್ ಆಯಿತು. ವಾಸ್ ಲಿವ್ಡ್, ವಾಸ್ ಅಂದಾನ ಇ ಡಿ ಫಾರ್ಮ್ ಹತ್ತಿ ಅದು ವರ್ಬಿಗೆ, ಇದು ಏನಾಯಿತು? ಪ್ಯಾಸಿವ್ ಫಾರ್ಮ್ ಆಯಿತು, ಇದು ಎಲಿಮಿನೇಟ್ ಆಯಿತು. ಹ್ಯಾಸ್ ಬೀನ್ ಲಿವಿಂಗ್ ಇದೇನಾಯಿತು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಇಲ್ಲಿ ಹೇಳಿದ್ದೇವಲ್ಲ ಅದೇ ಆಯಿತು. ವಾಸ್ ಲಿವಿಂಗ್ ಪಾಸ್ಟ್ ಕಂಟಿನ್ಯೂಸ್ ಆಯಿತು, ಸೊ ಇದು ಎಲಿಮಿನೇಟ್ ಆಯಿತು. ಆನ್ಸರ್ ಯಾವ್ದು ಬಂತು? ಆಪ್ಷನ್ 3 ರೈಟ್ ಆನ್ಸರ್. ಓಕೆ, ಈ ಕಾನ್ಸೆಪ್ಟ್ ತಿಳಿದು ನಿಮ್ಗೆ. ಫಾರ್ ಮತ್ತು ಸಿನ್ಸ್ ಬಂದಾಕ್ರೆ ಸಾಮಾನ್ಯವಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಈ 4 ಟೆನ್ಸ್ಗಳನ್ನು ನೋಡಬೇಕು. ಇಲ್ಲಿ 4 ಟೆನ್ಸ್ಗಳ ಪೈಕಿ ಒಂದೇ ಕೊಟ್ಟಾನಂದ್ರೆ ಹ್ಯಾಸ್ ಬೀನ್ ಲಿವಿಂಗ್. ಮೈ ಬ್ರದರ್ ಶಿವ ಹ್ಯಾಸ್ ಬೀನ್ ಲಿವಿಂಗ್ ಇನ್ ಕೆನಡಾ ಫಾರ್ ದ ಲಾಸ್ಟ್ 5 years. ಹಿಂದಿನ 5 ವರ್ಷಗಳಿಂದ ನಮ್ಮ ಬ್ರದರ್ ಶಿವ ಅನ್ನೋರು ಕೆನಡಾದಲ್ಲಿ ವಾಸಿಸುತ್ತಿದ್ದಾರೆ. ಆರಂಭ ಹಿಂದೆನೇ ಮಾಡ್ಯಾರ ಆರಂಭ, ಈಗೂ ಕೂಡ ಆ ಪ್ರಕ್ರಿಯೆ ಏನಲ್ಲ ಚಾಲ್ತಿಯಲ್ಲಿ ಅದನ್ನು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. ಓಕೆ, ಇಂಡಿವಿಜುವಲ್ಸ್ ವಿತ್ APD do not recognize subtle difference dash sounds and words. ಆಪ್ಷನ್ಸ್ ಅದಾವು ಅಮಾಂಗ್, ಬಿಟ್ವೀನ್, ಇನ್, ಇಂಟು. ಸ್ನೇಹಿತರೆ, ಪ್ರಿಪೋಸಿಷನ್ ಟಾಪಿಕ್, ಪ್ರಿಪೋಸಿಷನ್ನಲ್ಲಿ ಇನ್ ಬರ್ತದೆ, ಇಂಟು ಬರ್ತದೆ, ಬಿಸೈಡ್ ಬರ್ತದೆ, ಆನ್ ದ ಟೇಬಲ್ ಆನ್ ಬರ್ತದೆ, ಅಮಾಂಗ್, ಬಿಟ್ವೀನ್, ಈ ರೀತಿಯಾಗಿ ಟು, ಈ ಹಲವಾರು ಶಬ್ದಗಳು ಬರ್ತಾವೆ. ಯಾವ ಶಬ್ದಗಳನ್ನು ಎಲ್ಲೆಲ್ಲಿ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ನೋಡಬೇಕು. ಕೆಲವೊಂದು ಕಡೆ ಈ ಫಿಕ್ಸ್ಡ್ ಪ್ರಿಪೋಸಿಷನ್ ಅನ್ನೋದು ಬರ್ತಾವೆ. ಉದಾಹರಣೆಗಾಗಿ ಗುಡ್ ಆ್ಯಟ್, ಡಿಫ್ರೆನ್ಸ್ ಬಂತಂದ್ರೆ ಡಿಫ್ರೆನ್ಸ್ ಬಿಟ್ವೀನ್. ಓಕೆ, ಡಿಫ್ರೆನ್ಸ್ ಬಿಟ್ವೀನ್, ಇಂಟ್ರೆಸ್ಟೆಡ್ ಇನ್, ಈ ರೀತಿಯಾಗಿ ಫಿಕ್ಸ್ಡ್ ಪ್ರಿಪೋಸಿಷನ್ ಬರ್ತಾವೆ. ಈ ಫಿಕ್ಸ್ಡ್ ಪ್ರಿಪರೇಷನ್ಗಳನ್ನು ಪಟ್ಟಿ ಮಾಡಿ ಇಟ್ಕೋರಿ. ಸಾಮಾನ್ಯವಾಗಿ ಇದೇ ಭಾಗದಿಂದ ಕ್ವಶನ್ ಬರ್ತಾವೆ. ಇಲ್ಲಿ ಏನಾಯ್ತಾನೆ? ಡಿಫ್ರೆನ್ಸ್ ಬಂತ ತಿಳಿ, ಇದು ಫಿಕ್ಸ್ಡ್ ಪ್ರಿಪೋಸಿಷನ್ನೇ. ಡಿಫ್ರೆನ್ಸ್ ಬರ್ತಂದ್ರೆ ಸಾಮಾನ್ಯವಾಗಿ ಬಿಟ್ವೀನ್ ಬರೀತದ, ಡಿಫ್ರೆನ್ಸ್ ಬಿಟ್ವೀನ್. ಓಕೆ, ಇದು ಒಂದು ಪಾಯಿಂಟ್ ಆಯಿತು. ನೆಕ್ಸ್ಟ್, 2 ಅಥವಾ 2ಕ್ಕಿಂತ ಸಾಮಾನ್ಯವಾಗಿ 2 ಪದಗಳ ನಡುವೆ ವ್ಯತ್ಯಾಸಗಳನ್ನು ಸೂಚಿಸುವಾಗ ಬಿಟ್ವೀನ್ ಅನ್ನು ಬಳಸ್ತೇವೆ. ಬಿಟ್ವೀನ್ 2ಕ್ಕಿಂತ ಅಧಿಕ ಇದ್ದು ಅಂದ್ರೆ ಅಲ್ಲಿ ಏನು ಮಾಡ್ತೇವೆ? ಅಮಾಂಗನ್ನು ಬಳಸ್ತೇವೆ. ಉದಾಹರಣೆಗಾಗಿ ಐ ಡಿಸ್ಟ್ರಿಬ್ಯೂಟೆಡ್ ಮ್ಯಾಂಗೋಸ್ ಅಮಾಂಗ್ ಆಲ್ ಮೈ ಚಿಲ್ಡ್ರನ್ಸ್. ಆಲ್ ಅಂದೇವು ಅಂದರೆ 2ಕ್ಕಿಂತ ಹೆಚ್ಚು ಜನರಿದ್ದಾಕ್ರೆ ಆಲ್ ಅಂತಿತ್ತಂದ್ರೆ ಅಲ್ಲಿ ಅಮಾಂಗನ್ನು ಬಳಸ್ತಿದ್ದೆವು. ಓಕೆ, ಅಥವಾ ಇನ್ನೊಂದು, he distributed bananas among the students in the classroom. ಓಕೆ, ಕ್ಲಾಸ್ ರೂಮಿನಲ್ಲಿಯೇ ವಿದ್ಯಾರ್ಥಿಗಳಲ್ಲಿ ಏನು ಮಾಡಿದ್ರು? ಬನಾನನ್ನು ಹಂಚಿಕೆ ಮಾಡಿದ್ರು. ಓಕೆ, ಆ ಸಂದರ್ಭದಲ್ಲಿ ಅಮಾಂಗನ್ನು ಬಳಸ್ತೇವೆ. ಆದರೆ 2 ಪದಗಳನ್ನು ಬಂದಾಕ್ರೆ ಬಿಟ್ವೀನನ್ನು ಬಳಸ್ತೇವೆ. ಡಿಫ್ರೆನ್ಸ್ ಗೊತ್ತಂದ್ರೆ ಬಿಟ್ವೀನ್ನ ನೆನಪಿನಾಗಿಡ್ರಿ. ಇನ್ನು ಇಂಟು ಏನಲ್ಲ ಇವಕ್ಕೆ ಸಂಬಂಧ ಇಲ್ಲ ಈಗ. ಓಕೆ, ನೆಕ್ಸ್ಟ್ ಕ್ವಶನ್, ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಬೀನ್ ಡಿವೈಡೆಡ್ ಇಂಟು 3 segments. One of them may contain an error. Select the option that has been
that has the segment with the error. If you don't find any error, select no error as your answer. ಏನು ಹೇಳ್ಯಾರ, ಒಂದು ವಾಕ್ಯವನ್ನು ಕೊಟ್ಟಾರ, ವಾಕ್ಯದಲ್ಲಿ 3 ಭಾಗಗಳನ್ನು ಮಾಡ್ಯಾರ. ಯಾವ ಭಾಗದಲ್ಲಿ ಎರರ್ ಅನ್ನೋದು ಕಂಡುಹಿಡ್ರಿ. ಯಾವುದೇ ಎರರ್ ಇರಲಿಕ್ಕಂದ್ರೆ ನೋ ಎರರ್ ಅಂತ ಹಾಕ್ರಿ ಅಂತೇಳಿ ಕೊಟ್ಟಾನ. ಓಕೆ, ಮೊದಲನೇ ಭಾಗ ಏನದ, ದ ಸೇಲರ್ಸ್ ಫೈನಲಿ ಸೆಟ್. ನೆಕ್ಸ್ಟ್, ಔಟ್ ಓವರ್ ದೇರ್ ಹೋಮ್ಸ್ ವಿತ್ ಅ ರಿನ್ಯೂಡ್ ವಿಗರ್. ಸ್ನೇಹಿತರೆ, ಇಲ್ಲಿ ಯಾವ ರೀತಿಯಾಗಿ ನೋಡ್ಬೇಕಂದ್ರೆ ಫ್ರೇಸಸ್ ಅಂತ ಬರ್ತಾವೆ. ಫ್ರೇಸಸ್ ಇಲ್ಲಿ ನೋಡ್ರಿ, ಸೆಟ್ ಆಗೋಣ ಔಟ್, ಸೆಟ್ ಔಟ್, ಸೆಟ್ ಔಟ್ ಆಗೋಣ ಓವರ್ ಬರೋದಿಲ್ಲ, ಫಾರ್ ಬರಬೇಕು. ಸೆಟ್ ಔಟ್ ಫಾರ್ ದೇರ್ ಹೋಮ್ಸ್ ವಿತ್ ಅ ರಿನೌಡ್ ಅಥವಾ ರಿನ್ಯೂಡ್ ವಿಗರ್. ಸೇಲರ್ಸ್ ಅಂದರೆ ಏನು, ವ್ಯಾಪಾರಿಗಳು ಮನೆಗೆ ತೆರಳಿದರು ಅನ್ನೋ ವಾಕ್ಯವನ್ನು ಇದು ಸೂಚಿಸ್ತದೆ, ಅನ್ನೋ ಅರ್ಥವನ್ನು ಇದು ಸೂಚಿಸ್ತದೆ. ಸೊ ಸೆಟ್ ಔಟ್ ಆಗೋಣ ಫಾರ್ ಬರಬೇಕು, ಓವರ್ ಅನ್ನೋದು ತಪ್ಪದ. ಸೊ ಹಾಗಾಗಿ ಔಟ್ ಓವರ್ ದೇರ್ ಹೋಮ್ಸ್ ಅನ್ನೋದು ಕರೆಕ್ಟ್ ಅದ. ಇಲ್ಲಿ ಏನು ಮಾಡಬೇಕು, ನಾವು ಯಾವ ರೀತಿಯಾಗಿ ಓದಬೇಕು ಈ ಭಾಗವನ್ನು, ಇಂಥ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ಬೇಕಂದ್ರೆ, ಮೂಲತಃ ಫಿಕ್ಸ್ಡ್ ಫ್ರೇಸಸ್ ಏನಿರ್ತಾವಲ್ಲ, ಫ್ರೇಸಸ್ಗಳನ್ನು ನೋಡ್ರಿ. ಸೆಟ್ ಔಟ್ ಫಾರ್, ಓಕೆ, ಪುಟ್ ಆನ್, ಪುಟ್ ಆಫ್, ಈ ರೀತಿ ಫ್ರೇಸಸ್ಗಳು ಏನು ಬರ್ತಾವಲ್ಲ ಅವುಗಳನ್ನು ನೋಡೋದು ಸೂಕ್ತ. ಓಕೆ, ಸೊ ಸ್ನೇಹಿತರೆ, ಇದಷ್ಟು ಇವತ್ತಿನ ಉಪನ್ಯಾಸದ ಅಥವಾ ವಿಡಿಯೋದ ವಿವರವಾದ ಮಾಹಿತಿ. ಸುಮಾರು 10ರಿಂದ 12 ಪ್ರಶ್ನೆಗಳನ್ನು ತಂದು ಏನು ಮಾಡಿದೆವು, ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡುವ ಪ್ರಯತ್ನವನ್ನು ಮಾಡಿದೆವು. ಇವೆಲ್ಲ ಹಿಂದಿನ ವರ್ಷ ಮಹಾರಾಷ್ಟ್ರದ ತಲಾಟಿಯಲ್ಲಿ ಕೇಳಲಾದ ಪ್ರಶ್ನೆಗಳು. ಇದೇ ರೀತಿ ಏನು ಮಾಡೋದು, ನಾವು ವಿವಿಧ ಪ್ರಶ್ನೆಗಳಲ್ಲಿ ಯಾವ ರೀತಿ ಕಮ್ಯುನಿಕೇಷನ್ ವಿಭಾಗದಿಂದ ಪ್ರಶ್ನೆಗಳು ಬರ್ತಾವು, ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅನ್ನೋದನ್ನು ವಿವರವಾಗಿ ವಿವರಿಸುವಂಥ ಪ್ರಯತ್ನವನ್ನು ಮುಂದಿನ ವಿಡಿಯೋಗಳಲ್ಲಿ ಮಾಡೋಣ. ಸೊ ಇನ್ನೊಂದು ಸೂಚನೆ, ವಿಡಿಯೋ ಏನೋ ನೋಡ್ತೀರಿ ಆದರೆ ಲೈಕ್ ಮಾಡಲ್ಲ, ಶೇರ್ ಮಾಡಲ್ಲ. ಸೊ ನಮ್ಮ ವಿಡಿಯೋ ನಿಮ್ಗೆ ರಿಯಲಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ವಿಡಿಯೋ ಲೈಕ್ ಮಾಡೋದೇ ನಮಗೇನು ಪ್ರೋತ್ಸಾಹ. ಸೊ ಅದಕ್ಕೆ ನೀವು ಲೈಕ್ ಮಾಡೋದು ಬರ್ರಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು. ಜೈ ಹಿಂದ್.